श्रुतिस्मृतिपुराणानामालयं करुणालयं नमामि भगवत्पादशङ्करं लोकशङ्करम् शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः भारतीकरुणापात्रं भारतीपदभूषणम् भारतीपदमारूढं भारतीतीर्थमाश्रये विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विधुशेखरभारतीम् परमं क्लिष्टवेदान्तं परया श्लक्ष्णया गिरा यो बोधयति तं वन्दे परमानन्दभारतीम् जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यत्सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि ಜಿಜ್ಞಾಸುಗಳೇ, ನಿನ್ನೆ ದಿವಸ ನಾವು ಪ್ರಹ್ಲಾದನ ಮಾತನ್ನ ನಿಜವಾಗಿಸಲು ಅವನೇನ್ ಮಾತು ಹೇಳಿದ್ದ? ಭಗವಂತ ಎಲ್ಲ ಕಡೆ ಇದ್ದಾನೆ ಅನ್ನೋ ಮಾತು ಹೇಳಿದ್ದ ಮತ್ತು ಭಗವಂತ ನನ್ನ ರಕ್ಷಣೆಗೆ ಯಾವಾಗಲೂ ಇರ್ತಾನೆ ಅನ್ನೋ ಮಾತನ್ನು ಹೇಳಿದ್ದ. ಆ ಮಾತನ್ನ ನಿಜಪಡಿಸಲು ಭಗವಂತ ಅವತಾರವೆತ್ತಿ ಪ್ರತ್ಯಕ್ಷವಾಗ್ತಾನೆ ಭಕ್ತನ ರಕ್ಷಣೆಗೋಸ್ಕರ. ಇಲ್ಲಿ ನೀವು ಗಮನಿಸಬೇಕಾಗಿರುವಂತಹ ಅಂಶ, ನಿನ್ನೆ ಹೇಳಬೇಕು ಅಂದ್ಕೊಂಡು ಮರ್ತು ಹೋಗಿರುವಂತಹ ಒಂದು ವಿಷಯ, ನಾವು ಸಾಧಾರಣವಾಗಿ ಬೇರೆ ಬೇರೆ ಕಥೆಗಳಲ್ಲಿ ಕೇಳ್ತೇವೆ, ಇಷ್ಟು ವರ್ಷ ತಪಶ್ಚರ್ಯ ಇತ್ಯಾದಿಗಳನ್ನು ಮಾಡಿದಾಗ ಭಗವಂತ ಪ್ರತ್ಯಕ್ಷ ಆಗ್ತಾನೆ ಅಂತ ಹೇಳಿ. ಇಲ್ಲಿ ಪ್ರಹ್ಲಾದ ತಪಸ್ಸೇ ಮಾಡಿಲ್ಲ, ಪ್ರಹ್ಲಾದ ನೀನ್ ಬರಬೇಕು ಅಂತ ಕೇಳ್ಕೊಂಡಿಲ್ಲ, ಪ್ರಹ್ಲಾದ ನನ್ನ ರಕ್ಷಣೆಗಾಗಿ ಬಾ ಕಣಯ್ಯ ಇವನನ್ನು ಕೊಲ್ತಾ ಇದ್ದಾನೆ ಅಂತನೂ ಕೇಳಿಲ್ಲ. ದ್ರೌಪದಿ ಕೇಳಿದ್ಲು ಕೃಷ್ಣ ನನಗೆ ಸಹಾಯಕ್ಕೆ ಬರಬೇಕು ಅಂತ ಹೇಳಿ, ಆದ್ರೆ ಪ್ರಹ್ಲಾದ ಕೇಳಲಿಲ್ಲ ಬರಬೇಕು ಅಂತ. ಈ ವಿಚಾರ ಬಹಳ ನಂಬಿಕೆಯನ್ನ, ಬಹಳ ಎತ್ತರ ಮಟ್ಟದ ನಂಬಿಕೆಯನ್ನ ತೋರಿಸುವಂತಹ ವಿಚಾರ. ಈ ವಿಚಾರಕ್ಕೆ ನಾವು ಕಂಪೇರ್ ಮಾಡಬಹುದು ಅಂದ್ರೆ ಮಂಡನ ಮಿಶ್ರರ ಗುರುಗಳು ಆಗಿರುವಂಥವರು ಯಾರವರು? ತುಷಾಗ್ನಿ ಪ್ರವೇಶ ಮಾಡಿದ್ರಲ್ಲ, ಕುಮಾರಿಲ ಭಟ್ರು. ಅವ್ರ ಕಥೆ ಕೇಳುವಾಗ ಅವರ ಕಥೆಯಲ್ಲಿ ಬರುವಂತಹದ್ದು ಬಹಳ ಪ್ರಸಿದ್ಧವಾಗಿರುವಂತಹ ಮಾತು. ಅವರನ್ನ ಮೇಲಕ್ಕೆ ಪರ್ವತದಿಂದ ಕೆಳಗಡೆ ಧುಮ್ಮಿಕ್ಕಿಸಿದಾಗ ಅವರು ನಾನು ನಂಬಿಕೊಂಡಿರುವಂತಹ ವೇದಗಳು ಪ್ರಮಾಣವಾಗಿದ್ರೆ ಭಗವಂತ ಆ ವೇದಗಳೇ ನನ್ನನ್ನು ಉಳಿಸ್ತವೆ ಅನ್ನುವಂತಹ ಮಾತನ್ನು ಅವ್ರು ಹೇಳಿದ್ರು. ಅಂದ್ರೆ ಪ್ರಮಾಣವಾಗಿದ್ರೆ ಅನ್ನೋ ಮಾತಿನಿಂದ ವೇದಗಳು ಪ್ರಮಾಣ ಅನ್ನುವಂತಹ ವೇದಗಳು ಸ್ವಪ್ರಮಾಣ, ಸ್ವತಃ ಪ್ರಮಾಣ ಅನ್ನುವಂತಹದ್ದು ಪರಮ ಪ್ರಮಾಣ ಅನ್ನುವಂತಹ ವಿಚಾರಕ್ಕೆ ಅವರ ಮನಸ್ಸಿನ ಮೂಲೆಯಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಒಂದು ಪುಟ್ಟ ಮಟ್ಟದ ಶಂಕೆ ಇರಬೇಕು ಅಂತ ಆ ಕಥೆನಲ್ಲಿ ಬರುತ್ತೆ. ಅದಕ್ಕೇನೆ ಅವರು ತಾವು ಮಾಡಬೇಕಾಗಿರುವಂತಹ ಕೆಲಸ ಎಲ್ಲ ಮುಗಿಸ್ಬಿಟ್ಟು, ಅಂದ್ರೆ ಬೌದ್ಧಾದಿಗಳನ್ನ ವಾದದಲ್ಲಿ ಸೋಲಿಸಿಬಿಟ್ಟು ಆಮೇಲೆ ತುಷಾಗ್ನಿ ಪ್ರವೇಶ ಸಂಕಲ್ಪ ಮಾಡ್ತಾರೆ. ನಾನು ವೇದಗಳ ಬಗ್ಗೆ ಅಪನಂಬಿಕೆ ಹೊಂದಿದ್ದೆ ಅಂತ. ಅಪನಂಬಿಕೆ ಅಂದ್ರೆ ನಂಬಿಕೆ ಕಡಿಮೆ ಹೊಂದಿದ್ದೆ ಅನ್ನೋ ಕಾರಣದಿಂದ. ಆ ಮಾತು ನನಗೆ ಅಷ್ಟೊಂದು ಜೀರ್ಣವಾಗಿರ್ಲಿಲ್ಲ. ಅದರಲ್ಲಿ ಅಪನಂಬಿಕೆ ಅನ್ನುವಂತಹದ್ದು ಇಲ್ವಲ್ಲ, ಕಡಿಮೆ ನಂಬಿಕೆ ಅನ್ನೋದು. ಈ ಪ್ರಹ್ಲಾದನ ಈ ಒಂದು ಸನ್ನಿವೇಶ ನೋಡಿದಾಗ ಓಹೋ, ಕುಮಾರಿಲ ಭಟ್ರ ಆಶಯ ಏನಿತ್ತು ಅಂತ ಈವಾಗ ಸ್ಪಷ್ಟವಾಗುತ್ತೆ.
ಏನಿರ್ಬೇಕು? ಪ್ರಹ್ಲಾದ ಇವಾಗ ತನ್ನ ತಂದೆ ಬಹಳ ಪರಾಕ್ರಮಶಾಲಿ ಅನ್ನೋದು ಗೊತ್ತು. ತಾನು ತಂದೆಯ ಒಂದು ಅರಮನೆಯಲ್ಲಿದ್ದೀನಿ ಅನ್ನೋದು ಗೊತ್ತು. ಆಮೇಲೆ ನನಗೆ ಇನ್ನೂ ಚಿಕ್ಕ ವಯಸ್ಸು, ಅವನು ತಂದೆ ಬಹಳ ಸಶಕ್ತವಾಗಿದ್ದಾನೆ ಅನ್ನೋದು ಗೊತ್ತು. ಆಮೇಲೆ ಅವನು ಚಾಲೆಂಜ್ ಆಗ್ತಾ ಇದ್ದಾನೆ, ನಾನು ನಿನ್ನನ್ನು ಕೊಲ್ತೇನೆ. ಇವಾಗ ಹಿಂದೆ ಇವನನ್ನು ಕೊಲ್ಲೋದಕ್ಕೆ ಪ್ರಯತ್ನ ಮಾಡಿದ್ದೂ ಗೊತ್ತು. ನಾನು ಇವಾಗ ನಿನ್ನನ್ನು ಕೊಲ್ತೇನೆ, ನೀನು ಭಗವಂತ ಬಂದ್ರೆ ರಕ್ಷಣೆ ಮಾಡ್ಲಿ ಅಂತ ಚಾಲೆಂಜ್ ಹಾಕಿದಾಗಲೂ ಅವನು ಯಾವತ್ತಿಗೂ ಒಂದು ಕ್ಷಣದಲ್ಲಿಯೂ ಕೂಡ ಅಪ್ಪ ತಂದೆ ಭಗವಂತ ನನಗೆ ರಕ್ಷಣೆ ಮಾಡು ಅನ್ನೋ ಒಂದು ಮಾತಲ್ಲೂ ಹೇಳಿಲ್ವಲ್ಲ. ಇದು ರಕ್ಷಣೆ, ವಿಶ್ವಾಸ. ಇದನ್ನ ನಾವು ಗಮನಿಸ್ಬೇಕು. ಅಂದ್ರೆ ಭಗವಂತ ಇವಾಗ ಸುಮ್ಮನೆ ಇನ್ ಜನರಲ್ ಆಗಿ ಮಾತನಾಡುವಾಗ ನಾವು ಏನ್ ಹೇಳ್ತೀವಿ? ಭಗವಂತ ಇದ್ರೆ ಇದು ಹೀಗೆ ಮಾಡಿ ತೋರಿಸ್ಲಿ ಅಂತ ಮಾತಾಡ್ತೀವಿ. ಭಗವಂತ ಇದ್ರೆ ಬಂದು ನನಗೆ ಕಾಪಾಡ್ಲಿ, ಭಗವಂತ ಇದ್ರೆ ಅಂತೆಲ್ಲ ಮಾತಾಡ್ತೀವಿ. ಆ ಇದ್ರೆ ಅನ್ನೋದಿರೋವರೆಗೂ ಭಗವಂತ ಬರೋದೇ ಇಲ್ಲ. 100% ಭಗವಂತ ಇದಾನೆ ಅನ್ನೋದು ಎಷ್ಟರ ಮಟ್ಟಿಗೆ ವಿಶ್ವಾಸ ಇರಬೇಕು ಅಂದ್ರೆ ಪ್ರಹ್ಲಾದನ ಮಟ್ಟಿಗೆ ವಿಶ್ವಾಸ ಇರಬೇಕು. ಅವನಿಗೆ ಎಷ್ಟು ಬಾರಿ ಕೊಲ್ಲಿಸೋದಕ್ಕೆ ಪ್ರಯತ್ನ ಪಟ್ಟರು, ಯಾವ ಸಂದರ್ಭದಲ್ಲಿಯೂ ಅವನು ನನ್ನನ್ನು ಕಾಪಾಡು ಅಂತ ಒಂದು ಬಾರಿಯೂ ಭಗವಂತನಲ್ಲಿ ಕೇಳ್ಕೊಳ್ಳಿಲ್ವಲ್ಲ. ಕೊನೆಯ ಸಂದರ್ಭದಲ್ಲಿಯೂ ತಂದೆ ಅವನನ್ನ ಕೊಲ್ಲೋದಕ್ಕೆ ಬಂದಾಗ್ಲೂ, ಶಸ್ತ್ರೋದ್ಧತ ಹಸ್ತನಾಗಿರುವಾಗಲೂ ಕೂಡ ಅವನು ಕೇಳಲಿಲ್ವಲ್ಲ, ನನ್ನ ತಂದೆ ನನಗೆ ಕೊಲ್ತಾ ಇದ್ದಾನೆ, ಸಹಾಯಕ ಬಾ ತಂದೆ, ಸಹಾಯಕ ಬಾ ನಾರಾಯಣ, ಸಹಾಯಕ ಬಾ ಶ್ರೀಹರಿ, ಯಾವ ಮಾತನ್ನು ಕೇಳಿಲ್ವಲ್ಲ. ಆದರೂ ಭಗವಂತ ಬಂದ್ರಲ್ಲ, ಬಂದು ಅವನನ್ನ ರಕ್ಷಣೆ ಮಾಡಿದ್ನಲ್ಲ. ಇದು ನಾವು ಬಹಳ ಆಳವಾಗಿ ಯೋಚಿಸಬೇಕಾಗಿರುವಂತಹ ವಿಚಾರ. ಅಂದ್ರೆ ಭಗವಂತನ ಹತ್ರ ನಮಗೆ ವಿಶ್ವಾಸ ಇದ್ರೆ, ಭಗವಂತನಲ್ಲಿ ಶ್ರದ್ಧೆ ಅನ್ನೋದಿದ್ರೆ, ನಾವು ಉಚ್ಚಾರ ಮಾಡಿ ಕೇಳ್ಕೊಳ್ಬೇಕಾಗೇ ಇಲ್ಲ. ಭಗವಂತ ಸಕಾಲಕ್ಕೆ ನಮ್ಮಂತಾನ ರಕ್ಷಣೆ ಮಾಡಿಯೇ ಮಾಡ್ತಾನೆ. ಇದನ್ನ ನಮ್ಮ ಜೀವನದ ಇಡೀ ಜೀವನದುದ್ದಕ್ಕೂ ಬೇಕಾಗಿರುವಂತಹ ಟೇಕ್ ಅವೇ ಅನ್ನೋ ರೂಪದಲ್ಲಿ ನಾವು ಗ್ರಹಿಸಬಹುದು. ಆಮೇಲೆ ಆ ಕೋಪಾವಿಷ್ಟನಾಗಿರುವಂತಹದ್ರಿಂದ ಹಿರಣ್ಯಕಶಿಪುವಿನ ಸಂಹಾರವಾದರೂ ಕೂಡ ಭಗವಂತನ ಆ ಕೋಪ ಇನ್ನೂ ತಣ್ಣಗಾಗಿಲ್ಲ. ಅಲ್ಲಿ ಇರುವಂತಹ ಬ್ರಹ್ಮಾದಿ ದೇವತೆಗಳು, ಬ್ರಹ್ಮ, ರುದ್ರ, ಋಷಿಮುನಿಗಳು, ಅನೇಕ ಸಿದ್ಧರು, ಯಕ್ಷರು, ಎಲ್ಲ ರೀತಿಯವರು ತಮಗೆ ತೋಚಿದಂತೆ ಭಗವಂತನನ್ನ ಶಾಂತಗೊಳಿಸಲು ಸ್ತೋತ್ರಾದಿಗಳನ್ನ ಹೇಳಿದ್ರು. ಭಗವಂತ ಯಾವ ಮಾತು ನನಗೆ ಕೇಳಿಯೇ ಇಲ್ಲ ಅನ್ನೋ ಥರ ಅವನ ಆ ಉಗ್ರ ರೂಪದಲ್ಲಿ ಇನ್ನೂ ಇದ್ದಾನೆ. ಆವಾಗ ದೇವತೆಗಳೆಲ್ಲರೂ ಕೂಡಿ ಇವಾಗ ಈ ವಿಷ್ಣುವನ್ನ ತಡೆಯೋದು ಅಂದ್ರೆ ಒಬ್ರೇನೆ ಅಂತ ಕರೆದ್ಬಿಟ್ಟು ಮಹಾಲಕ್ಷ್ಮಿನ ಕರ್ಕೊಂಡು ಬರ್ತಾರೆ. ಅಮ್ಮನವ್ರ ಮಾತ್ರ ಕೇಳೋದು, ಅವ್ರ ಮಾತು ಮಾತ್ರ ಕೇಳೋದು ಅಂತ. ಅವರನ್ನು ಮಹಾಲಕ್ಷ್ಮಿನೂ ಅಲ್ಲಿ ಆ ಒಂದು ಸಭೆಗೆ ಕರೆದು, ಮಹಾಲಕ್ಷ್ಮಿಯು ಕೂಡ ಇವನ ಈ ರೌದ್ರಾವತಾರ ನೋಡ್ಬಿಟ್ಟು, ಅಯ್ಯೋ ನಾನಲ್ಲಿ ಹೋಗಿ ಹತ್ರ ಹೋಗಿ ನನ್ನ ಮಾತು ಕೇಳ್ತಾನೆ, ಭಗವಂತ ಶಮನಗೊಳ್ತಾನೆ, ಶಾಂತವಾಗ್ತಾನೆ ಅನ್ನೋ, ಅವನನ್ನು ಶಮನಗೊಳಿಸುವಂತ ಧೈರ್ಯ ನನ್ನದಿಲ್ಲ ಅಂತ ಹೇಳಿ ಅಮ್ಮನವರು, ಲಕ್ಷ್ಮಿ ಅಮ್ಮನವರು ಕೂಡ ಸ್ತೋತ್ರ ಮಾಡ್ತಾರೆ. ಏನ್ ಪ್ರಯೋಜನ ಆಗೋದಿಲ್ಲ, ಹೆದರಿಕೆಯಿಂದಲೇನೆ. ನಾವು ಇಲ್ಲಿ ಪುರಾಣಗಳಲ್ಲಿಯೂ ನಾವು ಗಮನಿಸಬಹುದು, ಆ ಋಷಿಮುನಿಗಳು ದೇವತೆಗಳು ಕೂಡ ಯೋಚನೆ ಮಾಡಿದ್ದೇನು ಅಂತ ಹೇಳಿದ್ರೆ, ಯಾವ ಒಬ್ಬ ವ್ಯಕ್ತಿ ಯಾರ ಮಾತು ಕೇಳಿಲ್ಲ ಅಂದ್ರೆ ಅಮ್ಮನವ್ರ ಮಾತು ಕೇಳ್ತಾನೆ ಅನ್ನೋ ಮಾತು ಇವಾಗೇನು ಹಾಸ್ಯಕ್ಕೆ ಬಳಸ್ತೀವಿ, ಅದು ಪುರಾಣಗಳ ಕಾಲದಿಂದಲೂ ತ್ರಿಮೂರ್ತಿಗಳ ವಿಷಯದಲ್ಲಿಯೂ ಸರಿಯಾಗಿಯೇ ಇದೆ ಅನ್ನೋದನ್ನ ನಾವು ಗಮನಿಸಬಹುದು, ಸುಮ್ಮನೆ ಹಾಸ್ಯಕ್ಕೆ. ಆದ್ರಿಂದಲೇನೆ ಶಂಕರ ಭಗವತ್ಪಾದರು ಹೇಳ್ತಾರೆ, ದೇವಿ ಅಪರಾಧ ಕ್ಷಮಾಪಣಾ ಸ್ತೋತ್ರದಲ್ಲಿ, ಈ ಶಿವ ಅಂತಿದ್ದಾನೆಲ್ಲ ಬಹಳ ದೇವಾದಿ ದೇವ ಅಂತೆಲ್ಲ ಕೊಚ್ಕೊಳ್ತಾನೆ, ಏನಿದ್ದಾನೆ ಅವ್ನು ನೋಡೋದಕ್ಕೆ ಹೇಗಿದ್ದಾನೆ ನೋಡಿ, ಅವನು ಚಿತಾ ಭಸ್ಮ ಲೇಪೋ
ಸ್ಮಶಾನದ ಬೂದಿ ಬಡ್ಕೊಂಡಿದ್ದಾನೆ. ಗರಲಮಶನಂ, ವಿಷ ಊಟ ಮಾಡ್ತಾನೆ. ದಿಕ್ ಪಟಧರು, ದಿಕ್ಕುಗಳನ್ನೇ ತನ್ನ ಬಟ್ಟೆಯಾಗಿ ಧರಿಸಿಕೊಂಡಿದ್ದಾನೆ. ಜಟಾಧಾರಿ, ಜಟೆ ಧರಿಸಿದ, ಚೆನ್ನಾಗಿ ಆ, ಬಾ ಎಣ್ಣೆ ಎಲ್ಲ ಹಚ್ಕೊಂಡು ಬಾಚಣಿಕೆ ಮಾಡಿಕೊಂಡು ಕೃಷ್ಣನ್ ತರ ಸುಂದರವಾಗಿ ಇಲ್ಲ, ಜಟಾಧಾರಿಯಾಗಿದ್ದಾನೆ. ಕಂಠೆ ಭುಜಗಪತಿ ಹಾರಿ, ಒಳ್ಳೆ ಆಭರಣ ಹಾಕೊಂಡಿದ್ದಾನೋ ಅದೂ ಇಲ್ಲ. ಭುಜಗಪತಿ ಅಂದ್ರೆ ಸರ್ಪ, ಆ ಸರ್ಪದ ಆ ಹಾರವನ್ನೇ ಧರಿಸಿದ್ದಾನೆ. ಪಶುಪತಿ, ಸುತ್ತಮುತ್ತಲು ಪಶುಗಳೇ ಇರ್ತವೆ ಅವನ ಜೊತೆಗೆ. ಭುಜಗ ಭುಜಗಪತಿ ಹಾರಿ ಪಶುಪತಿ. ಮತ್ತೆ ಕಪಾಲಿ 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 ಭೂತೇಶು, ಕಪಾಲಿ ಕಪಾಲಿ ಭೂತೇಶು ಭಜತಿ. ಕಪಾಲಿ, ಕಪಾಲವನ್ನ ಕೈಯಲ್ಲಿ ಹಿಡ್ಕೊಂಡಿದ್ದಾನೆ. ಕಪಾಲ ಅಂದ್ರೆ ಅವನು ಊಟ ಮಾಡೋದಕ್ಕೆ ಒಳ್ಳೆ ತಟ್ಟೆನೂ ಇಲ್ಲ ಅವನ ಹತ್ರ. ಬುರುಡೆ, ಅದರ ಅರ್ಧ ಭಾಗ ಅವನ ಕೈಯಲ್ಲಿ ಇಟ್ಕೊಂಡು ಅದರಲ್ಲಿ ಭಿಕ್ಷೆ ಬೇಡ್ಕೊಂಡು ತಿಂತಾನೆ. ಕಪಾಲಿ ಭೂತೇಶು ಭಜತಿ. ಇಷ್ಟಾದ್ರೂ ಕೂಡ ಈ ಜಗತ್ತೆಲ್ಲ ಅವನಿಗೆ ಜಗದೀಶ ಅನ್ನೋ ಪದದಿಂದ ವರ್ಣನೆ ಮಾಡ್ತಾರಲ್ಲ, ಭಜನೆ ಮಾಡ್ತಾರಲ್ಲ, ನಿಜವಾಗಲೂ ಅದು ಅವನ್ ಕ್ರೆಡಿಟ್ ಏನು? ಶಂಕರ ಭಗವತ್ಪಾದರು ಹೇಳ್ತಾರೆ, ಅಲ್ಲ, ಭವಾನಿ ತ್ವತ್ ಪಾಣಿಗ್ರಹಣ ಪರಿಪಾಠಿ ಫಲಮಿದಂ ಅಂತ. ಹೇ ತಾಯಿಯೇ, ಭವಾನಿಯೇ, ಅವನು ನಿನ್ನ ಕೈ ಹಿಡಿದಿದ್ದಾನಲ್ಲ, ಆದ್ರಿಂದ ಅವನಿಗೆ ಆ ಗೌರವ ಸಿಕ್ಕಿರೋದು ಅಂತ. ಅಂದ್ರೆ ಈ ಅಮ್ಮನವ್ರ ಬಗ್ಗೆ ಏನು ಹಾಸ್ಯ ಇದೆ ಅಲ್ಲ, ಇದು ಪುರಾಣ ಕಾಲದಿಂದ, ತ್ರಿಮೂರ್ತಿ ಕಾಲದಿಂದಲೂ ಒಂದು ರೀತಿ ಶಂಕರ ಭಗವತ್ಪಾದರಂತ ಮಹಾತ್ಮರೇ ಬಳಸಿರುವಂತಹದ್ದು ಸತ್ಯವಾದದ್ದೇ ಮಾತು ಅಂತ. ಹಾಗಾಗಿ ಯಾರು ಅವರ ಶ್ರೀಮತಿಯವರ ಮಾತು ಕೇಳ್ತಾರೆ ಅಂತ ಹೇಳಿದಾದ ತಕ್ಷಣ ಅಫೆಂಡ್ ಆಗ್ಬೇಕಾಗಿಲ್ಲ. ಶಿವನು ಆ ಕೆಲಸ ಮಾಡಿದ್ದಾನೆ, ವಿಷ್ಣು ಆ ಕೆಲಸ ಮಾಡಿದ್ದಾನೆ, ನಾವೇನ್ ಲೆಕ್ಕ ಅನ್ನೋ ಥರಾನು ನಾವು ಅದನ್ನು ಡಿಫೆಂಡ್ ಮಾಡ್ಕೊಳ್ಬಹುದು. ಇರಲಿ, ಲಕ್ಷ್ಮೀ ದೇವಿಯನ್ನು ಕೂಡ ಎಲ್ಲಾ ದೇವತೆಗಳು ಆಹ್ವಾನ ಮಾಡಿದಾಗ ಹೇಳ್ತಾ ಇದ್ದೀರಾ ಇದನ್ನ? ಏನ್ ಹೇಳಿ? ವುಮೆನ್ಸ್ ಡೇ ಅಲ್ವಾ ಇವತ್ತು? ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಇವತ್ತು. ಓ ಹೌದಾ? ಇಲ್ಲ, ನಾನು ವುಮೆನ್ಸ್ ಡೇ ಗಮನಿಸಿಲ್ಲ ನಾನು. ಆಕ್ಚುಲಿ ಇದು ನಿಂದಾಸ್ತುತಿ ಅನ್ಕೊಂಡಿದ್ದೆ, ಇದು ಈಶ್ವರಂಗೆ ಇದು ಹಾ 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 ನಿಂದಾಸ್ತುತಿ ಆಗ್ಬೋದಾ ಗುರುಳೆ? ಇದು ಈ ಪರ್ಟಿಕ್ಯುಲರ್ ಶ್ಲೋಕ ಆಗ್ಬಹುದು, ಗರಳ ಬಸವನ ದಿವಸ್ ಆಗ್ಬಹುದು, ಆಗ್ಬಹುದು. ನಿಂದಾಸ್ತುತಿನೂ ಆಗಬಹುದು, ಏನ್ ತೊಂದ್ರೆ ಇಲ್ಲ. ಅದು ದೇವಿ ಅಪರಾಧ ಕ್ಷಮಾಪಣ ಆಗಿರೋದ್ರಿಂದ ಅಲ್ಲಿ ಸ್ತುತಿ ಮಾಡ್ತಾ ಇರೋದು ದೇವಿಯನ್ನ, ಸರಿ ಗುರು, ಶಿವನನ್ನ ಅಲ್ಲ. ಅದನ್ನು ಗಮನ. ನಿಂದಾಸ್ತುತಿ ಅಂತೂ ಇಟ್ಕೊಂಡ್ರು ತಪ್ಪೇನಲ್ಲ ಅಲ್ಲಿ. ಈಗ ಸಾಹಿತ್ಯ ಅನ್ನೋದು ಬಹಳ ಸೂಕ್ಷ್ಮವಾದ ಆಯಾಮಗಳನ್ನ ತೋರಿಸ್ಕೊಡ್ತದೆ. ಸಂದರ್ಭೋಚಿತವಾಗಿ ಆಯಾಮಗಳನ್ನು ನಾವು ಗ್ರಹಿಸಬೇಕಾಗತ್ತೆ. ಕೇವಲ ಭಕ್ತಿ ಅಂತ ಇಷ್ಟೇನೆ ಇಟ್ಕೊಂಡ್ರೆ ನಾವು ಯಾವ ರೂಪದ ಮೇಲೆ ಭಕ್ತಿ ಇರುತ್ತೋ ಆ ರೂಪದ ಬಗ್ಗೆ ಸ್ವಲ್ಪನೂ ಆಚೆ ಈಚೆ ಪದ ನಾವು ಗಮನಿಸ್ಲಿಕ್ಕೆ ಇಷ್ಟಪಡೋದಿಲ್ಲ. ಹಾಗಿರುವಾಗ ಇಂತಹ ಸ್ತೋತ್ರಗಳು ನಮಗೆ ಒಂಥರ ಬೇಜಾರು ಅನ್ನಿಸ್ತವೆ. ಆದರೆ ಸಾಹಿತ್ಯಿಕ ದೃಷ್ಟಿಯಿಂದ ನೋಡಿದಾಗ, ಕಾವ್ಯಾತ್ಮಕವಾಗಿ ನೋಡಿದಾಗ ಆ ರೀತಿಯ ಭಾವನೆ ಬರೋದಿಲ್ಲ. ಇದನ್ನು ನಾವು ಕಾವ್ಯವಾಗಿಯೇ ಆಸ್ವಾದಿಸ್ತೇವೆ. ಹಾಗೆ ನೋಡಬೇಕಾಗತ್ತೆ. ಇರಲಿ, ನಿಂದಾಸ್ತುತಿ ಅಂತ ಹೇಳಿದ್ರೆ ಇದರಲ್ಲೇ ಈ ಅಧ್ಯಾಯದಲ್ಲಿಯೇನೆ ಬರ್ತದೆ, 10ನೇ ಅಧ್ಯಾಯದಲ್ಲಿಯೇನೆ ಬರುತ್ತೆ ನಿಂದಾಸ್ತುತಿ. ಶಿಶುಪಾಲ ಮಾಡಿದ್ದು, ಶಿಶುಪಾಲ ದಂತವಕ್ತ್ರ, ಹಿರಣ್ಯಕಶಿಪು ಮತ್ತು ಹಿರಣ್ಯಾಕ್ಷ, ರಾವಣ, ಕುಂಭಕರ್ಣ, ಇವರು ಎಲ್ಲ ನಿಂದಾಸ್ತುತಿನಲ್ಲಿ ಅಂತ. ಅಂದ್ರೆ ಅವರು ನಿಜವಾಗಲೂ ನಿಂದನೆ ಮಾಡ್ತಾ ಇದ್ದಾರೆ. ಆ ನಿಂದನೆ ಮಾಡ್ತಾ ಮಾಡ್ತಾ ಇರೋ ಕಾಲದಲ್ಲಿ ಅವರ ಹೃದಯಾಂತಳ ಆಳದಲ್ಲಿ ಯಾವಾಗಲೂ ಭಗವಂತನೇ ಇದ್ದಾನೆ. ಆದ್ರಿಂದ ಇಂಡೈರೆಕ್ಟ್ ಆಗಿ ಅವರು ಭಗವಂತನ ತಮ್ಮ ಹೃದಯದಲ್ಲಿ ಇಟ್ಟುಕೊಂಡಿದ್ದಾರೆ. ಈ ಕಾರಣದಿಂದ ಅವರು ಭಗವಂತನಿಗೆ ಅತಿ ಪ್ರಸನ್ನರಾದ್ರು, ಅದೇ ಅವರ ಕೊನೆಯ ಜೀವನ ಆಯ್ತು ಅನ್ನೋ, ಮುಕ್ತರಾದ್ರು ಅನ್ನೋ ರೀತಿಯಲ್ಲಿ ತಮ್ಮ ತಮ್ಮ ಯಾರು ಜಯ ವಿಜಯರು ತಮ್ಮ ಲೋಕಕ್ಕೆ ಹೋದ್ರು ಅನ್ನೋ ಕಥೆಯನ್ನು ನಾವು ಕೇಳ್ತೇವೆ. ನಿಂದಾಸ್ತುತಿ ಹುಟ್ಟುಕೊಂಡಿರೋದು ಅಲ್ಲಿಂದ. ಈ ಅಧ್ಯಾಯದಲ್ಲಿ 10ನೇ ಅಧ್ಯಾಯದಲ್ಲಿಯೇನೆ ಆ ವಿಚಾರದ ರೆಫರೆನ್ಸ್ ಬರುತ್ತೆ ಮುಂದೆ. ಮಹಾಲಕ್ಷ್ಮಿಯನ್ನು ಕೂಡ ದೇವತೆಗಳೆಲ್ಲರೂ ಕೇಳಿ ಹೋಗಿ ಸ್ತೋತ್ರ ಮಾಡಿದಾಗ ಅದರಿಂದಲೂ ಏನು ಪ್ರಯೋಜನ ಆಗೋದಿಲ್ಲ. ಆವಾಗ ಎಲ್ಲಾ ದೇವತೆಗಳು, ಅದರಲ್ಲಿ ವಿಶೇಷವಾಗಿ ಚತುರ್ಮುಖ ಬ್ರಹ್ಮ, ಈ ಪ್ರಹ್ಲಾದನನ್ನು ಕುರಿತು ಸ್ವಲ್ಪ ಮುಂದೆ ಹೋಗ್ತಾನೆ. ನೋಡ್ಕಣಯ್ಯ, ನಿನಗೋಸ್ಕರ
ಇವನ್ ಅವತಾರ ಮಾಡಿರೋದು. ಇವಾಗ ನೀನೇ ಏನಾದ್ರೂ ಸ್ವಲ್ಪ ಧೈರ್ಯ ಮಾಡಿ ಆ ಭಗವಂತನ ಕೋಪ ಶಮನಗೊಳಿಸದೇ ಇದ್ರೆ ಇಡೀ ವಿಶ್ವಕ್ಕೇನೆ ಆಪತ್ತು. ಆ ಕೋಪವನ್ನ ಈ ವಿಶ್ವ ಎಷ್ಟು ಹೊತ್ತು ಅಂತ ತಾಳಿಯಾತು. ಆದ್ರಿಂದ ನೀನೇ ಭಗವಂತನ ಹತ್ರ ಹೋಗಿ ಆ ಕೋಪವನ್ನ ಶಮನ ಮಾಡಬೇಕು ಅನ್ನೋ ರೀತಿಯಲ್ಲಿ ಆ ಬಾಲಕನನ್ನ ಮುಂದೆ ತಳ್ತಾರೆ ಚತುರ್ಮುಖ ಬ್ರಹ್ಮ. ಈ ಸಂದರ್ಭದಲ್ಲಿಯೂ ಕೂಡ ಪ್ರಹ್ಲಾದನಿಗೆ ಆ ಭಯಂಕರ ರೂಪ ನೋಡಿ ಭಕ್ತಿ ಇಲ್ಲ, ಭಯ ಇಲ್ಲ. ಆ ಭಯಂಕರ ರೂಪದಲ್ಲಿಯೂ ಕೂಡ ಆ ಭಗವಂತನನ್ನೇ ಕಾಣ್ತಾ ಇದ್ದಾನೆ. ಯಾವ ಹೈಟ್ ನೋಡಿ ಒಂದು ವಿಶ್ವಾಸದ ಬಗ್ಗೆ. ಭಗವಂತ ವಿಚಿತ್ರವಾಗಿರುವಂತಹ ರೂಪ ಬಂದ್ರೂ ಕೂಡ ಅಯ್ಯೋ ಇದು ನಮ್ ವಿಷ್ಣುನೇ, ಅವನ್ ನನಗೇನ್ ಮಾಡ್ತಾನೆ, ನಾನು ಅವನ್ ಭಕ್ತ ಅಲ್ವೇ, ಆ ಮಟ್ಟದ ವಿಶ್ವಾಸ ಅವನಿಗೆ. ನನಗೆ ಆಶ್ಚರ್ಯ ಇದು. ನನಗೆ ನಿನ್ನ ಈ ರೂಪದಲ್ಲಿ ಭಯ ಇಲ್ಲ, ಭಕ್ತಿನೇ ಕಾಣ್ತಾ ಇದೆ ಅನ್ನುವಂತಹದ್ದು ಒಂದು ಶ್ಲೋಕ ಬರುತ್ತೆ ಮುಂದೆ. ನನಗೆ ಆಶ್ಚರ್ಯ, ಇಂತಹ ಮಟ್ಟದ ನಾವು ಹೇಳ್ತೀವಲ್ಲ ಹೈಟ್, ಭಕ್ತಿಯ ಹೈಟ್ ಪ್ರಹ್ಲಾದನದ್ದು. ಅವನು ಆ ಚತುರ್ಮುಖ ಬ್ರಹ್ಮನ ಅಪ್ಪಣೆಯಂತೆ ನರಸಿಂಹಾವತಾರದ ಮುಂದಗಡೆ ಕೈಗಳನ್ನು ಜೋಡಿಸಿ ಸಾಷ್ಟಾಂಗವಾಗಿ ಪ್ರಣಾಮ ಮಾಡಿ ಮೇಲಕ್ಕೆದ್ದಾಗ ಆ ನರಸಿಂಹಾವತಾರ ಒಂದು ಕೈಯನ್ನ ಇವನ ತಲೆಯ ಮೇಲೆ ಕೈ ಇಡ್ತಾನೆ. ಭಾಗವತದಲ್ಲಿ ವರ್ಣಿಸ್ತಾರೆ, ಇನ್ನೂವರೆಗೂ ಆ ಕೈ ಬ್ರಹ್ಮನ ಮೇಲೆ ಇಟ್ಟಿಲ್ಲ, ಶಿವನ ಮೇಲೆ, ರುದ್ರನ ಮೇಲೆ ಇಟ್ಟಿಲ್ಲ. ಅಷ್ಟೇ ಯಾಕೆ ಲಕ್ಷ್ಮಿ ಮೇಲೂ ಆ ರೀತಿಯ ಅಭಯ ಹಸ್ತ, ವರದ ಹಸ್ತವನ್ನ ತಲೆ ಮೇಲೆ ಕೈ ಇಟ್ಟಿಲ್ಲ. ಮೊಟ್ಟ ಮೊದಲು ಕೈ ತಲೆ ಮೇಲೆ ಇರಿಸ್ಕೊಂಡವನು ಅಂದ್ರೆ ಪ್ರಹ್ಲಾದನೇ ಅನ್ನೋ ರೀತಿಯಲ್ಲಿ ಇರ್ತದೆ. ಯಾವಾಗ ಆ ಭಗವಂತನ ಕರಕಮಲವು ಅವನ ಶಿರಸ್ಸಿಗೆ ಸಂಯೋಜನೆಗೊಳ್ಳುತ್ತದೆಯೋ ಆವಾಗ ಅವನಿಗೆ ಯಾವುದೋ ಜನ್ಮದ ಯಾವುದೋ ಮೂಲೆಯಲ್ಲಿ ಇರಬಹುದಾದಂತಹ ಅಪ್ಪಿತಪ್ಪಿ ಅಲ್ಪ ಸ್ವಲ್ಪ ವಾಸನ ಅನ್ನೋದು ಇದ್ರೂನುವೆ, ಯಾವುದೋ ಮೂಲೆಯ ಅಶುಭ ಸಂಸ್ಕಾರ ಅನ್ನೋದಿದ್ರೂನುವೆ. ಯಾಕೆ ಹೇಳ್ತಾ ಇದೆ ಈ ಮಾತು ಭಾಗವತ ಅಂದ್ರೆ ಅಶುಭ ಸಂಸ್ಕಾರ ಇದ್ರೆ ಅದು ಹೊರಟೋಯ್ತು ಅಂತ ಹೇಳುತ್ತೆ. ಇದ್ರೆ ಅನ್ನೋ ಡೌಟ್ ಯಾಕೆ ಮಾಡ್ತಾ ಇದೆ ಅಂದ್ರೆ, ಹಿಂದಿನ ಜನ್ಮದ ಅಶುಭ ಸಂಸ್ಕಾರಗಳು ಅಂತ ಇಲ್ದೇ ಇದ್ದಿದ್ರೆ ಅವನ್ ಯಾಕ್ರಿ ಈ ಅಸುರ ಕುಲದಲ್ಲಿ ಹುಟ್ಟುತ್ತಾನೆ? ದೇವಯೋನಿಯಲ್ಲಿಯೋ ಮನುಷ್ಯ ಯೋನಿಯಲ್ಲಿಯೋ ಹುಟ್ಟಬಹುದಾಗಿತ್ತಲ್ಲ, ಅಲ್ಲ. ಆದ್ರಿಂದ ಇಲ್ಲಿ ಹುಟ್ಟಿದ್ದಾನೆ ಅನ್ನೋ ಕಾರಣದಿಂದಲೇನೆ ಯಾವುದೋ ಒಂದು ಜನ್ಮದ ಅಶುಭ ಸಂಸ್ಕಾರ ಅನ್ನೋ ಅಲ್ಪ ಸ್ವಲ್ಪ ಉಳಿದಿದ್ರೆ ಭಗವಂತನ ಆ ಕರಕಮಲ ಸ್ಪರ್ಶದಿಂದ ಅವನು ಸಂಪೂರ್ಣವಾಗಿ ಶುದ್ಧನಾಗಿ ನಿರ್ಮಲನಾಗಿ ಸತ್ವಗುಣಗಳಿಂದ ತುಂಬಿಕೊಂಡು ಭಗವಂತನ ಆ ಶಾಂತ ಪ್ರಶಾಂತ ಮನಸ್ಸನ್ನೇ ತನ್ನ ಮನಸ್ಸಿನಲ್ಲಿ ಗ್ರಹಿಸಿ ಒಂದೆರಡು ನಿಮಿಷ ಕಣ್ಣುಗಳನ್ನು ಮುಚ್ಚಿ ಆಮೇಲೆ ತನ್ನ ಮುಖದಿಂದಲೇ ತನಗರಿವಿಲ್ಲದಂತೇನೆ ಸಹಜವಾಗಿ ನಿರರ್ಗಳವಾಗಿ ಭಗವಂತನ ಕುರಿತು ಸ್ತೋತ್ರಗಳು ಹೊರಹೊಮ್ಮಲಿಕ್ಕೆ ಶುರು ಮಾಡ್ತವೆ. ಬ್ರಹ್ಮಾದಯ ಸುರಗಣ ಮುನಯೋಥ ಸಿದ್ಧಾ ಸತ್ವೈಕತಾನಮತಯೋ ವಚಸಾಂ ಪ್ರವಾಹೈ ನಾರಾಧಿತಂ ಪುರಗಣೈರಧುನಾಪಿ ಪಿಪ್ರುಃ ಕಿಂ ಮರ್ಹತಿ ಸಮೇ ಹರಿರುಗ್ರಜಾತೆ. ಹೇ ಹರಿ, ಬ್ರಹ್ಮಾದಯ ಸುರಗಣ, ಬ್ರಹ್ಮನೇ ಮೊದಲಾದ ಎಲ್ಲಾ ದೇವತೆಗಳು ಕೂಡ, ಅಷ್ಟೇ ಅಲ್ಲ ಮುನಯೋಹ ಮುನಿಗಳು, ಸಿದ್ಧಾಹ ಸಿದ್ಧರು, ಎಂಥವ್ರವರು, ಸತ್ವೈಕತಾನಮತಯ ಜೀವನದುದ್ದಕ್ಕೂ ಅವರು ಸತ್ವಗುಣವನ್ನೇ ಆಶ್ರಯಿಸಿ ಸತ್ವದಲ್ಲಿಯೇನೆ ಏಕತಾನತೆಯನ್ನ ಪಡೆದಿರುವಂಥವ್ರು. ಅಂಥವರು ಕೂಡ ವಚಸಾಂ ಪ್ರವಾಹೈ ಆರಾಧಿತು ನ ಶಕ್ಯ, ನಿನ್ನ ಗುಣಗಾನಗಳನ್ನ ತಮ್ಮ ಮಾತುಗಳಿಂದ ವರ್ಣಿಸಲಿಕ್ಕೆ ಅವರಿಂದೂ ಸಾಧ್ಯ ಆಗಿಲ್ಲ. ಹಾಗಿರುವಾಗ ಕಿಂ ತೋಷ್ಟುಮರ್ಹತಿ, ನಾನು ಈ ಉಗ್ರ ಜಾತಿಯಲ್ಲಿ, ಉಗ್ರ ಸ್ವಭಾವವುಳ್ಳಂತಹ ಅಸುರ ಜಾತಿಯಲ್ಲಿ ಹುಟ್ಟಿದಂಥವನು ನಾನು ಹೇಗೆ ನಿನ್ನ ಸ್ತೋತ್ರ ಮಾಡ್ಲಿ ಕಣಯ್ಯ ಅನ್ನೋ ಮಾತಿನಿಂದಲೇನೆ ಅವನು ಪ್ರಾರಂಭ ಮಾಡ್ತಾನೆ. ಇದನ್ನ ಕಾವ್ಯಾತ್ಮಕವಾಗಿಯೂ ನಾವು ಗ್ರಹಿಸಬೇಕು. ಕಾಳಿದಾಸನು ಇದನ್ನು ಹೇಳ್ತಾನೆ, ರಘುವಂಶ ಬರೀಬೇಕಾದಾಗ, ಕ್ವಸೂರ್ಯ ಪ್ರಭುವ ವಂಶ ಕ್ವಚಾಲ್ಪ ವಿಷಯಾಮತಿ
ತಿತೀರ್ಷುರ್ ದುಸ್ತರಂ ಮೋಹಾತ್ ಉಡುಪೆ ನಾಸ್ಮಿ ಸಾಗರಂ ಅಂತ. ಆ ಸೂರ್ಯನ ತೇಜಸ್ಸಿನಂತೆ ಇರುವಂತಹ ಆ ರಘುವಂಶ ಎಲ್ಲಿ, ಅಲ್ಪವೇ ಮಾತ್ರ ಗ್ರಹಿಸಬಲ್ಲಂತಹ ನನ್ನ ಬುದ್ಧಿಯಲ್ಲಿ ನಾನು ನನ್ನ ಬುದ್ಧಿಯಿಂದ ಆ ರಘುವಂಶವನ್ನ ವರ್ಣಿಸೋದು ಅಂದ್ರೆ ಒಂದು ಪುಟ್ಟ ನಾವನ್ನು ತೆಗೆದುಕೊಂಡು ಸಾಗರವನ್ನು ದಾಟುವಂತಹ ಒಂದು ಸಾಹಸ ಮಾಡಿದ ಹಾಗೆ ಇದೆ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಈ ಪುರಾಣದ ಶೈಲಿಯಲ್ಲೂ ನಾವು ಅಂಥದ್ದನ್ನು ನೋಡ್ತೇವೆ. ಕಾಳಿದಾಸದಿಗಳು ಇಲ್ಲಿಂದಲೇನೆ ಆ ಶೈಲಿ ಗ್ರಹಿಸಿರಬಹುದು ಅನ್ನೋದನ್ನು ನೋಡ್ತೇವೆ. ಆಮೇಲೆ ಹೇಳ್ತಾರೆ, ನಾನು ಅಸುರ ಕುಲದಲ್ಲಿ ಹುಟ್ಟಿದ್ರು ನೀನು ಹೇಗೆ ಸ್ತೋತ್ರ ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳಿ ಎರಡನೇ ಮಾತನ್ನು ಹೇಳ್ತಾನೆ. ಏನ್ ಗೊತ್ತೇನು, ಆದ್ರೆ ಭಗವಂತ ನಿನಗ್ ಬೇಕಾಗಿರುವಂತಹದ್ದು ಕುಲ ಅಲ್ಲ, ನಿನಗ್ ಬೇಕಾಗಿರುವಂತಹದ್ದು ವಂಶ ಅಲ್ಲ, ನಿನಗ್ ಬೇಕಾಗಿರುವಂತಹದ್ದು ಮೇಧಾಶಕ್ತಿ, ಬುದ್ಧಿ ಸಂಪತ್ತು, ವಾಕ್ ಸಾಮರ್ಥ್ಯ ಇತ್ಯಾದಿಗಳು ಅಲ್ಲ. ನಿನಗ್ ಬೇಕಾಗಿರುವಂತದ್ದು ಧನಕನಕ ಸಂಪತ್ತು ಅಲ್ಲ. ನಿನಗ್ ಬೇಕಾಗಿರುವಂತಹದ್ದು ಏನಿದೆ ಅಂತ ಹೇಳಿದ್ರೆ ಕೇವಲ ಏಕಾಂತ ಭಕ್ತಿ ಬೇಕಾಗಿರುವಂತಹದ್ದು. ಅಂತಹ ಮಾತೇ ಬಾರದ ಆ ಗಜರಾಜನನ್ನು ಕೂಡ ಕೇವಲ ಭಕ್ತಿಯಿಂದಲೇನೆ ನೀನು ಅವನನ್ನ ರಕ್ಷಣೆ ಮಾಡಿದ್ದಿ ಅಂತಾದ್ರೆ ಆ ಘಟನೆ ನೋಡಿ ನಂಗೆ ಗೊತ್ತಾಗುತ್ತೆ, ನಿನ್ನನ್ನು ವರ್ಣಿಸ್ಕೊಳ್ಳೋದಕ್ಕೆ ಉತ್ತಮ ಕುಲದಲ್ಲಿ ಹುಟ್ಟಬೇಕು ಅಂತೇನಿಲ್ಲ, ನಿನ್ನನ್ನು ವರ್ಣಿಸ್ಕೊಳ್ಳೋದಕ್ಕೆ ಸಾಹಿತ್ಯಾದಿಗಳನ್ನು ಕಲ್ತಿರ್ಬೇಕು ಅಂತೇನಿಲ್ಲ, ನಿನ್ನನ್ನು ವರ್ಣಿಸೋದಕ್ಕೆ ನಾನು ಅನೇಕ ಶಬ್ದ ಭಂಡಾರ ಇತ್ಯಾದಿಗಳು ಬೇಕು ಅಂತಿಲ್ಲ. ಬೇಕಾಗಿರೋದೇನು ಅಂತಂದ್ರೆ ಕೇವಲ ಮನಸ್ಸನ್ನು ಮಾತ್ರ ನಾವು ನಿನ್ನಲ್ಲಿಟ್ರೆ ಆಮೇಲೆ ಪದಗಳು ತನ್ನ ಪಾಡಿಗೆ ತಾನು ಹೊರಹೊಮ್ತಾ ಇರ್ತಾವೆ ಅನ್ನೋ ಅರ್ಥದಲ್ಲಿ ಹೇಳ್ತೇವೆ. ಇದು ಭಾಗವತದಲ್ಲಿ ಈ ಸಂದರ್ಭದಲ್ಲಿ ಹೇಳಿದ್ರೂ ಅದು ದಿಟವೇನೆ. ಯಾಕೆಂದ್ರೆ ನಾವು ಕುಮಾರವ್ಯಾಸನನ್ನು ನೋಡ್ತೀವಿ, ಏನ್ ಹೇಳ್ತಾನೆ ಅವನು, ಗದುಗಿನ ವೀರ ನಾರಾಯಣನೇ ಕವಿ, ಲಿಪಿಕಾರ ಕುವರವ್ಯಾಸ ಅಂತ ಹೇಳ್ತಾನೆ. ವೀರನಾರಾಯಣನೇ ಕವಿ, ನಿಜವಾಗ್ಲೂ ನಾನು ಯೋಚನೆ ಮಾಡ್ಕೊಂಡು ಬರೆದಿದ್ದು ಅಂತೇನಿಲ್ಲ. ಕವಿ ಕುವರವ್ಯಾ ನಾರಾಯಣನೇ ಕವಿ, ಅವನು ಏನ್ ತೋಚ್ತಾನೆಯೋ ನಾನು ಅದನ್ನ ಬರೆದಿದ್ದೀನಿ ಅಷ್ಟೇನೆ ಅನ್ನೋ ರೂಪದಲ್ಲಿ ಹೇಳ್ತಾನೆ. ಇದು ಬಹಳ ದೊಡ್ಡವ್ರು ಹೇಳುವಂತಹ ಮಾತಿದು. ಭಗವಂತನಲ್ಲಿ ಭಕ್ತಿ ಅನ್ನುವಂತಹದ್ದಾದಾಗ ತನ್ನಷ್ಟಕ್ತಾನೆ ಹೊರಹೊಮ್ಮುವಂತಹ ವಿಚಾರಗಳು ಅಂತ. ತುಂಬಾ ದೊಡ್ಡ ಭಕ್ತರು ಅಂತೇನಿರ್ತಾರಲ್ಲ, ಪುರಂದರದಾಸರಾದಿಗಳು, ಅನ್ನಮಯಾಚಾರ್ಯರು ಇತ್ಯಾದಿಗಳೆಲ್ಲ, ತಮಿಳಿನಲ್ಲಿ ಇವ್ರು ಮಾಡ್ತಾರಲ್ಲ ಆರಾಧನೆ, ಅವ್ರ ಹೆಸರು ಕೀರ್ತನೆಗಳು, ತ್ಯಾಗರಾಜರ ಆರಾಧನೆ, ತ್ಯಾಗರಾಜರು ಅವರೆಲ್ಲ ಯೋಚನೆ ಮಾಡಿ ಛಂದಸ್ಸನ್ನ ನೋಡ್ಕೊಂಡು ಈ ಶಬ್ದ ತೆಗೆದು ಅದನ್ನ ಕಾಟ್ ಹಾಕಿ ಆಮೇಲೆ ಇನ್ನೊಂದು ಶಬ್ದ ಬಳಸೋದು, ಈ ತರ ಎಲ್ಲ ರಚನೆ ಮಾಡಿದ್ರೇನು ಅವರು ಭಗವಂತನಲ್ಲಿ ಯಾವಾಗ ತನ್ಮಯರಾಗಿರ್ತಾರೆಯೋ ಆವಾಗ ತನ್ನಷ್ಟಕ್ಕೆ ತಾನೇ ಗಂಗಾ ಪ್ರವಾಹದಂತೆ ಅವರಿಗೆ ಹರಿದು ಬರ್ತಾ ಇರ್ತವೆ ಆ ರೀತಿ. ಈ ಮಾತು ಆ ಪ್ರಹ್ಲಾದನು ಹೇಳ್ತಾನೆ, ಮನಸ್ಸನ್ನು ನಿನ್ನಲ್ಲಿ ಏಕಾಗ್ರತೆ ಇಟ್ಟಾಗ ಗಂಗೆಯ ಪ್ರವಾಹದಂತೆ ತನ್ನಷ್ಟಕ್ಕೆ ತಾನೇ ಎಲ್ಲ ಹೊರಹೊಮ್ಮುತ್ತವೆ, ನಾನು ಮಾಡಿರುವಂತಹದ್ದೇನೂ ಇಲ್ಲ ಇದರಲ್ಲಿ ಅನ್ನುವಂಥ. ಹೀಗೆ ಆಮೇಲೆ ಸ್ತೋತ್ರ ಇತ್ಯಾದಿಗಳನ್ನ, ಸ್ತುತಿಗಳನ್ನ, ಭಗವಂತನ ಅನೇಕ ಲೀಲೆಗಳನ್ನೆಲ್ಲ ಅದರಲ್ಲಿ ವರ್ಣಿಸ್ತಾ ಇರ್ತಾನೆ. ಈ 9ನೇ ಅಧ್ಯಾಯ ಪೂರ್ತಿ ಆ ನರಸಿಂಹನ ಸ್ತೋತ್ರವೇ ಇದೆ, ಪ್ರಹ್ಲಾದನು ಮಾಡಿರುವಂತಹದ್ದು. ಅದರಲ್ಲಿ ಕೆಲವು ಶ್ಲೋಕಗಳನ್ನ ನಾನು ಇಲ್ಲಿ ಹೇಳಬೇಕು ಅಂತ ಕೋಟ್ ಮಾಡಬೇಕು ಅಂತ ಮಾರ್ಕ್ ಮಾಡ್ಕೊಂಡಿದ್ದೇನೆ. ಅವುಗಳನ್ನಷ್ಟೇ ತಗೊಳ್ತೇನೆ ಇಲ್ಲಿ. ಹ್ಮ್ 10ನೇ ಶ್ಲೋಕ 9ನೇ ಅಧ್ಯಾಯದಲ್ಲಿ, ನೈವಾತ್ಮನಃ ಪ್ರಭುರಯಂ ನಿಜಲಾಭ ಪೂರ್ಣೋ ಮಾನಂ ಜನಾದ ವಿದುಷಃ ಕರುಣೋ ವೃಣೀತೆ ಯದ್ಯಜ್ಜನೋ ಭಗವತೆ ವಿದಧೀತ ಮಾನಂ ತಚ್ಚಾತ್ಮನೆ ಪ್ರತಿಮುಖಸ್ಯ ಯಥಾ ಮುಖಶ್ರೀ. ನಾವುಗಳು ಭಗವಂತನ ಆರಾಧನೆ, ಉತ್ಸವ, ಕೀರ್ತನ, ಪೂಜೆ ಇತ್ಯಾದಿಗಳನ್ನು ಮಾಡ್ತಾ ಇರುವಂತಹ ಭಕ್ತಿ ಪಥದಲ್ಲಿ ಹೆಜ್ಜೆಜ್ಜೆ ಪುಟ್ಟ ಹೆಜ್ಜೆಗಳನ್ನಿಟ್ಕೊಂಡು ಸಾಕ್ತಾ ಇರುವಂತಹ ನಮ್ಮಗಳಿಗೆ ಒಂದು ಮಾರ್ಗದರ್ಶನ ಕೊಡುವಂತಹ ಶ್ಲೋಕ ಇದು. ಏನ್ ಹೇಳ್ತಾನೆ ಇದರಲ್ಲಿ ಅಂದ್ರೆ, ಭಗವಂತ ನೀನ್ ಹೇಗಿದ್ದೀಯಾ ಅಂತಂದ್ರೆ ಒಂದು ಕನ್ನಡಿ ತರ ಇದ್ದೀಯಾ ಅಂತ. ಕನ್ನಡಿ ಏನ್ ಮಾಡುತ್ತೆ, ನಾವು ಕನ್ನಡಿಯನ್ನು ನೋಡಿ ಏನ್ ಮಾಡ್ತೀವಿಯೋ ಕನ್ನಡಿಯೂ ಹಾಗೇನೆ ಮಾಡುತ್ತೆ.
ಅದೇ ರೀತಿಯಲ್ಲಿ ನಾವು ಭಗವಂತನನ್ನ ನಮ್ಮ ಮನಸ್ಸಿನಲ್ಲಿ ಯಾವ ಯೋಚನೆ ಇಟ್ಟುಕೊಂಡು ಯಾವ ವಿಚಾರಗಳನ್ನಿಟ್ಟುಕೊಂಡು ಭಗವಂತನ ಸ್ಮರಣೆ ಮಾಡ್ಕೊಳ್ತೀವಿಯೋ ಅದನ್ನೇ ಪಡ್ಕೊಳ್ತೀವಿ ಅನ್ನುವಂಥದ್ದು. ಯದ್ಯಜ್ಜನೋ ಭಗವತೆ ವಿದಧೀತ ಮಾನಂ ತಚ್ಚ ಆತ್ಮನೇ ಪ್ರತಿಮುಖಸ್ಯ. ನೀವು ಮನಸ್ಸಿನಲ್ಲಿ ಏನೇನು ಇಟ್ಕೊಂಡು ಭಗವಂತನನ್ನ ಪ್ರಾರ್ಥನೆ ಮಾಡಿರ್ತೀರಿಯೋ ಭಕ್ತಿ ಮಾಡ್ತೀರಿಯೋ ಅದನ್ನೇ ಪಡ್ಕೊಳ್ತೀವಿ ಅನ್ನುವಂತಹ ಮಾತನ್ನು ಇಲ್ಲಿ ಹೇಳ್ತಾನೆ. ತಚ್ಚಾತ್ಮನೋ ಪ್ರತಿಮುಖಸ್ಯ ಯಥಾಮುಖ ಶ್ರೀಹಿ. ಹೇಗೆ ಕನ್ನಡಿಯಲ್ಲಿ ತನ್ನ ಮುಖವೇ ಪ್ರತಿಬಿಂಬವಾಗಿ ಕಾಣುತ್ತೋ ಹಾಗೆ ನಾವು ಭಗವಂತನ ಭಕ್ತಿ ಮಾಡುವಾಗ ನನ್ನ ಮನಸ್ಸಿನಲ್ಲಿ ಏನಿರುತ್ತೋ ಅದನ್ನೇ ಪಡ್ಕೊಳ್ತೀವಿ ಹೊರತು ನಾನು ಬಾಯಿಂದ ಏನು ಉಚ್ಚಾರ ಮಾಡ್ತೀನೋ ಅದನ್ನ ಪಡ್ಕೊಳ್ತೀನಿ ಅಂತಲ್ಲ. ಭಗವಂತನಿಗೆ ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಶಬ್ದಗಳು ಅಂತ ಬೇಕಿಲ್ಲ, ಮನಸ್ಸಿನಲ್ಲಿ ಏನಿದೆ ಸಾಕು. ಅದರಿಂದಲೇನೆ ನಾವು ಭಗವಂತ ಕಮ್ಯುನಿಕೇಟ್ ಆಗ್ತಾನೆ, ಅದರಿಂದಲೇನೆ ನಮಗ್ ಬೇಕಾಗಿರೋದು ಪಡ್ಕೊಳ್ತೇವೆ ಅನ್ನೋದು ನಾವಿಲ್ಲಿ ಗ್ರಹಿಸಬೇಕಾಗಿರುವಂಥದ್ದು. ಯಾಕೆ ಹಾಗೆ ಅಂತ ಕೇಳಿದ್ರೆ, ನೈವಾತ್ಮನಃ ಪ್ರಭುರಯಂ ನಿಜ ಲಾಭ ಪೂರ್ಣೋ. ಭಗವಂತ ಈಗಾಗಲೇ ನಮ್ಮ ಮನಸ್ಸಿನಲ್ಲಿ ಎಲ್ಲ ಕಡೆಯಲ್ಲೂ ವ್ಯಾಪಿಸಿರುವಂತಹ ಭಗವಂತನು ನಮ್ಮ ಮನಸ್ಸಿನಲ್ಲಿ ಇರುವುದರಿಂದ ನಾವು ಅವನಿಗೆ ಹೊರಗಡೆಯಿಂದ ನನಗೆ ಅದು ಬೇಕು ಇದು ಬೇಕು ಅಂತ ಹೇಳಿ ಪ್ರತ್ಯೇಕವಾಗಿ ಹೇಳಿದ್ರೆ, ಮನಸ್ಸಿನಲ್ಲಿದ್ದದ್ದನ್ನೇ ಹೇಳಿದ್ರೆ ಸರಿ, ಇಲ್ಲದೆ ಇದ್ರೆ ನಾವು ಬಾಯಿಂದ ಏನು ಉಚ್ಚಾರಣೆ ಮಾಡಿದ್ರು ಮನಸ್ಸಿನಲ್ಲಿ ಏನಿರುತ್ತೆ ಅದನ್ನೇ ನಮಗೆ ವಾಪಸ್ ದೊರೆಯುತ್ತೆ. ಮನಸ್ಸಿನಲ್ಲಿ ನಾವು ದ್ವೇಷ ಇಟ್ಕೊಂಡ್ರೆ ದ್ವೇಷವೇ ಬರೆಯೋದು, ಮನಸ್ಸಿನಲ್ಲಿ ನಾವು ಕೇವಲ ಸುಖ ಅಂದ್ರೆ ವೈಷಯಿಕ ಸುಖ ಇಟ್ಕೊಂಡ್ರೆ ಅದನ್ನೇ ಪಡ್ಕೊಳ್ಳೋದು ಅನ್ನೋ ಅರ್ಥದಲ್ಲಿ ಹೇಳ್ತಾರೆ. ಆಮೇಲೆ ಮೂವತ್ತನೇ ಶ್ಲೋಕಕ್ಕೆ ಬರೋಣ. ಏಕಸ್ತ್ವಮೇವ ಜಗದೇತಮಮುಷ್ಯ ಯತ್ವಂ ಆದ್ಯಂತಯೋಃ ಪೃಥಗವಸ್ಯಸಿ ಮಧ್ಯತಶ್ಚ ಸೃಷ್ಟ್ವಾ ಗುಣವ್ಯತಿಕರಂ ನಿಜ ಮಾಯಯೇದಂ ನಾನೇವ ತೈರವಸಿತಸ್ತದನು ಪ್ರವಿಷ್ಟಃ. ಶುದ್ಧವಾಗಿರುವಂತಹ ಅದ್ವೈತ ತತ್ವವನ್ನ ಪ್ರಹ್ಲಾದ ಭಗವಂತನನ್ನು ಕುರಿತು ಮಾಡುವಂತಹ ಸ್ತೋತ್ರದಲ್ಲಿ ಹೇಳ್ತಾನೆ. ಭಗವಂತ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳಲ್ಲಿ ಇರುವಂಥವನು ನೀನೊಬ್ಬನೇ. ಏಕಃ ತ್ವಮೇವ, ನೀನೊಬ್ಬನೇ. ಇದ್ರ ಈ ಪದದಲ್ಲಿ ತ್ವಮೇವ ಏಕಸ್ತ್ವಮೇವ ಅನ್ನೋ ಪದದಿಂದ ಏಕಮೇವ ದ್ವಿತೀಯಂ ಬ್ರಹ್ಮ ಅಂತ ಹೇಳಿದ ಹಾಗಾಯ್ತು. ಏಕಸ್ತ್ವಮೇವ ಜಗದೇತದಮುಷ್ಯ ಯತ್ ತ್ವಂ. ಈ ಅಮುಷ್ಯ ಅಂದ್ರೆ ಸ್ವರ್ಗಾದಿಗಳು ಸೇರಿಸಿ, ಜಗತ್ತು ಅಂದ್ರೆ ಈ ಭೂಲೋಕ, ಅಮುಷ್ಯ ಅಂತ ಹೇಳಿದ್ರೆ ನರಕ ಸ್ವರ್ಗ ಇತ್ಯಾದಿಗಳ ಲೋಕ. ಆದ್ರಿಂದಲೇನೆ ನಾವು ಶ್ರಾದ್ದಾದಿಗಳಲ್ಲಿ ಪಿಂಡದಾನ ಮಾಡುವಾಗ ಅತ್ರ ಅಮುಷ್ಮಿನ್ ಲೋಕೆ ಅಂತ ಹೇಳ್ತೇವೆ. ಅತ್ರ ಈ ಭೂಲೋಕದಲ್ಲಿಯೂ, ಅಮಿಷ್ಮಿನ್ ಲೋಕೆ ಪಿತೃಲೋಕಗಳಲ್ಲಿಯೂ, ಪಿತೃ ಸ್ವರ್ಗ ನರಕ ಎಲ್ಲ ಆ ಲೋಕಗಳಲ್ಲಿಯೂ, ಈ ಎಲ್ಲಾ ಲೋಕಗಳನ್ನು ಸೇರಿಸಿರುವಂತಹ ಈ ಭೂಮಂಡಲಕ್ಕೆ, ಜಗತ್ತಿಗೆ ಯತ್ ತ್ವಂ ಆದ್ಯ ಅಂತಯೋಹೋ ಪೃಥಗವ್ಯಸ ಮಧ್ಯತಶ್ಚ. ನೀನು ಆದಿಯಲ್ಲಿಯೂ ಇದ್ದೀಯಾ, ಮಧ್ಯದಲ್ಲಿಯೂ ಇದ್ದೀಯಾ, ಅಂತ್ಯದಲ್ಲಿಯೂ ಇದ್ದೀಯಾ. ಅಂದ್ರೆ ಅರ್ಥ, ನೀನು ಈ ಜಗತ್ತಿಗೆ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣ ಅನ್ನುವಂಥ. ಮತ್ತೆ ತೈತ್ರಿಯ ಉಪನಿಷತ್ತು ಯಥೋ ವಾ ಇಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಯತ್ ಪ್ರಯಂತ್ಯಭಿಸಂವಿಶಂತಿ, ಆ ಮಾತನ್ನೇ ಇಲ್ಲಿ ಹೇಳಿದ್ದು. ಅಷ್ಟೇ ಅಲ್ಲ, ಇದೇ ಭಾಗವತದ ಮಂಗಲ ಶ್ಲೋಕದಲ್ಲಿ ಇರುವಂತಹ ಮೊಟ್ಟ ಮೊದಲನೆಯ ಪದ ಏನಿದೆಯಲ್ಲ, ಜನ್ಮಾದ್ಯಸ್ಯ ಯತೋನ್ವಯಾತ್, ಜನ್ಮಾದ್ಯಸ್ಯ ಜನ್ಮ ಆದಿ ಅಸ್ಯ, ಈ ಅಸ್ಯ ಜಗತಃ ಜನ್ಮ ಆದಿ, ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳು ಯಾವುದರಿಂದಲೋ ಅನ್ನೋ ಪದದಿಂದ ಪುನಃ ಆ ಮಾತನ್ನೇ ನಾವಿಲ್ಲಿ ನೆನಪಿಸ್ಕೊಳ್ಬಹುದು. ಈಗ ಮುಂದಿನ ಪ್ರಶ್ನೆ ಬರುತ್ತೆ, ಈ ಜಗತ್ತನ್ನ ನೀನೇನೋ ಹೇಗಿದ್ದೀಯಾ, ಅತ್ಯಂತ ನಿರ್ಗುಣವಾಗಿದ್ದೀಯಾ. ನಿರ್ಗುಣ ಅನ್ನೋದು ಮುಂದೆ ಹೇಳ್ತಾರೆ. ಇವಾಗ ನಾವು ಈ ಮುಂದಿನ ಶ್ಲೋಕ ತಿಳ್ಕೊಳ್ಬೇಕು ಅನ್ನೋದಕ್ಕೆ, ನೀನು
ಅವ್ಯಕ್ತವಾಗಿದ್ದೀಯಾ, ಏಕವಾಗಿದ್ದೀಯಾ, ನೀನು ಚೈತನ್ಯ ರೂಪವಾಗಿದ್ದೀಯಾ, ನೀನು ಹೀಗಿದ್ರೂನುವೆ ಏಕವಾಗಿರೋದು, ಆನಂದ ಸ್ವರೂಪಿಯಾಗಿದ್ದೀಯಾ. ಆದರೆ ಇದಕ್ಕೆ ವಿಪರೀತವಾಗಿರುವಂತಹ ಜಗತ್ತು, ಇದು ನಾನಾತ್ವದಿಂದ ಕೂಡಿದೆ, ನೀನು ಏಕವಾಗಿದ್ದೀಯಾ, ಜಗತ್ತು ನಾನಾತ್ವದಿಂದ ಕೂಡಿದೆ. ನೀನು ಚೈತನ್ಯ ರೂಪವಾಗಿದ್ದೀಯಾ, ಜಗತ್ತು ಜಡವಾಗೇ ಇದೆ. ನೀನು ಆನಂದ ಸ್ವರೂಪಿಯಾಗಿದೆ, ಈ ಜಗತ್ತು ದುಃಖಮಯವಾಗಿದೆ. ಇಷ್ಟು ವಿಪರೀತವಾಗಿದ್ರೂ ನಿನ್ನಿಂದಲೇನೆ ಬಂತು ಜಗತ್ತು ಅಂತ ನಾವು ಹೇಗ್ರಿ ನಂಬೋದು ಅಂತ ಪ್ರಶ್ನೆ ಬಂದಾಗ ಅದಕ್ಕೆ ಉತ್ತರ ಏನು ಮುಂದಿನ ಸಾಲಿನಲ್ಲಿದೆ. ಸೃಷ್ಟ್ವ ಗುಣ ವ್ಯತಿಕರಂ ನಿಜ ಮಾಯಯ ಇದಂ. ಗುಣ ವ್ಯತಿಕರಂ, ತ್ರಿಗುಣಗಳನ್ನು ಬೇರ್ಪಡಿಸಿ ಆ ತ್ರಿಗುಣಗಳ ಪರಿಣಾಮ ರೂಪವಾಗಿ ಆ ತ್ರಿಗುಣಗಳೇ ಮುಂದೆ ಪಂಚಪತನ್ಮಾತ್ರಗಳು, ಮಹಾಭೂತಗಳು ಇತ್ಯಾದಿಗಳೆಲ್ಲ ಆಗಿ ಈ ಜಗತ್ತು ನಾನಾತ್ಮವನ್ನ ಪಡೆಯಿತಲ್ಲ. ಅದು ಹೇಗೆ ಸಾಧ್ಯ ಗೊತ್ತೇನು? ನಿಜ ಮಾಯಯ, ಅದು ನಿನ್ನ ಸ್ವಂತ ಮಾಯಾಶಕ್ತಿಯಿಂದ ಸಾಧ್ಯವಾಯಿತು ಅಂತ. ಅದ್ವೈತದಲ್ಲಿ ಏನು ಹೇಳ್ತಾರೆ? ಕಾರಣದಿಂದ ಕಾರ್ಯವಾಗಬೇಕು ಅಂದ್ರೆ ಮಧ್ಯದಲ್ಲಿ ಮಾಯಾಶಕ್ತಿ ಅನ್ನೋದು ಬೇಕೇ ಬೇಕು ಅಂತ ಹೇಳ್ತಾರೆ. ಅದು ಇಲ್ಲಿ ನಿಜ ಮಾಯಯ ಇದಂ. ಏನಾಯ್ತು ಆ ಮಾಯಿಂದ? ನಾನೇವ ನಾನಾ ಇವ, ಇರೋದು ಒಂದೇನೆ, ಬೇರೆ ಬಹಳ ಇದೆ ಅನ್ನೋ ಥರ ಕಾಣಿಸ್ತಾ ಇದೆ. ನಾನೇವ ತೈಹಿ ಅವಸಿತ ತದನು ಪ್ರವಿಷ್ಟ. ಅಷ್ಟೇ ಅಲ್ಲದೇನೆ ಈ ಎಲ್ಲಾಗಳನ್ನು ಸೃಷ್ಟಿ ಮಾಡಿ ಅವುಗಳನ್ನ ಅನುಪ್ರವೇಶ ಮಾಡ್ಕೊಂಡ್ಬಿಟ್ಟು ಈ ಎಲ್ಲವೂ ನಾನಾವಾಗಿ ಕಂಡಂತೆ ಇವ ನಾನಾ ಇವ ತೋರಿಸ್ತೀಯ ನೀನು. ನಿಜವಾಗ್ಲೂ ನೀನಿರೋದು ಏಕಸ್ತಮೇವ, ಒಬ್ಬನೇ ಆಗಿದ್ದೀಯಾ ಅನ್ನುವಂಥದ್ದು ಮಾತು. ಇದು ಏಕಮೇವಾದ್ವಿತೀಯಂ ಅಂತ ಹೇಳೋದು. ಕಾರಣದಿಂದ ಕಾರ್ಯ ಜನ್ಮಾದ್ಯಸಯತಃ ಅಂತ ಇಲ್ಲಿ ಹೇಳೋದು. ಕಾರಣದಿಂದ ಕಾರ್ಯಕ್ಕೆ ಬೇಕಾದಾಗ ಮಧ್ಯದಲ್ಲಿ ಮಾಯಾ ಅನ್ನೋದು ಇರಲೇಬೇಕು ಅಂತ ಹೇಳೋದು. ಮತ್ತು ನೀನು ಒಬ್ಬನೇ ಇದ್ರೂ ನಾನಾ ಥರ ಕಾಣಿಸ್ತೀಯ, ನಾನಾ ಇವ ಅಂತ, ಅದರಂತೆ ನಿಜವಾಗ್ಲೂ ಇಲ್ಲ ಅಂತೆ. ನೀನು ಸಿಂಹನಂತೆ ಇದ್ದೀಯಾ ಅಂದ್ರೆ ಅವನು ನಿಜವಾಗ್ಲೂ ಸಿಂಹವೇ ಆಗಿದ್ದಾನೆ ಅಂತ ಅರ್ಥ ಅಲ್ಲ. ಸಿಂಹನ ಥರ ಪರಾಕ್ರಮ ಅಂತ ಅಂದ್ರೆ ಸಿಂಹ ಬೇರೆ, ಇವನು ಬೇರೆ. ಹಾಗೆ ನಾನಾ ಇವ ಅನುಪ್ರವಿಷ್ಟ ಇವ, ಅನುಪ್ರವೇಶ ಮಾಡಿ ನಾನಾದಂತೆ ಕಾಣ್ತಾನೆ ಅನ್ನೋ ರೀತಿಯಲ್ಲಿ. ಹಾಗೆ ನೀನು ಈ ಜಗತ್ತನ್ನ ಸೃಷ್ಟಿ ಮಾಡಿದ್ದೀಯಾ ಅಂತ. ಮುಂದೆ 48ನೇ ಶ್ಲೋಕ, ಕ್ಷಮಿಸಿ 38ನೇ ಶ್ಲೋಕ. ಇತ್ತಂ ನೃತಿರ್ಯಗೃಷಿದೇವ ಝಶಾವತಾರೈಃ ಲೋಕಾನ್ ವಿಭಾವಯಸಿ ಹಂಸಿ ಜಗತ್ ಪ್ರತೀಪಾನ್ ಧರ್ಮಂ ಮಹಾಪುರುಷ ಪಾಸ್ಯ ಯುಗಾನುವೃತ್ತಂ ಛನ್ನಃ ಕಲೌ ಯದಭವ ಸ್ತ್ರೀಯುಗೋಥ ಸತ್ವಂ. ನೀನು ಹೀಗೆ ನಿನ್ನ ಮಾಯಾ ಗುಣದಿಂದಲೇನೆ ನಾನಾತ್ಮಕವಾಗಿ ಪರಿಣಮಿಸಿ ನಾನಾದಂತೆ ತೋರ್ಕೊಂಡು ಈ ಜಗತ್ತನ್ನೆಲ್ಲ ಸೃಷ್ಟಿ ಮಾಡಿ, ಈ ಜಗತ್ತು ಅಂತ ಹೇಳಿದ್ರೆ ಅಖಿಲ ಚತುರ್ದಶ ಭುವನಗಳಿಂದಲೂ ಕೂಡಿರುವಂತಹ ಇಡೀ ಬ್ರಹ್ಮಾಂಡವನ್ನೇ ನೀನು ತಯಾರು ಮಾಡಿ ಅದರಲ್ಲಿ ನಮ್ಮಂತಹ ಭಕ್ತರುಗಳಿಗೋಸ್ಕರ ರಕ್ಷಣೆ ಮಾಡೋದಕ್ಕೆ ನೀನು ಏನೆಲ್ಲಾ ರೂಪಗಳನ್ನ ತಾಳ್ತೀಯ. ಈ ಹಿಂದಿನ ಶ್ಲೋಕಗಳಲ್ಲಿ ನಾವು ನೋಡ್ತೀವಿ, ಮೊದಲು ಸೃಷ್ಟಿಯ ಕ್ರಮವನ್ನು ಹೇಳ್ಕೊಂಡು ಬರ್ತಾರೆ 34ನೇ ಶ್ಲೋಕದಿಂದ. ಮುಂಚೆ ನೀನು ಅವ್ಯಕ್ತನೇ ಆಗಿದ್ದೀಯ, ಅಲ್ಲಿಂದ ಮಾಯಾಶಕ್ತಿ ಮೂಲಕವಾಗಿ ವ್ಯಕ್ತವಾಗ್ತೀಯ. ಅದು ಹಿರಣ್ಯಗರ್ಭ ರೂಪ ಅನ್ನಿಸ್ಕೊಳ್ಳುತ್ತೆ, ಅದರಿಂದ ವಿರಾಟ್ ರೂಪ ಅನ್ನೋದು ಬರುತ್ತೆ. ಆ ವಿರಾಟ್ ರೂಪದಿಂದಲೇನೆ ನೀನು ಅನೇಕ ಅವತಾರಗಳನ್ನು ತಾಳ್ತೀಯ ಅನ್ನುವಂತಹ ಮಾತನ್ನ ಹಿಂದಿನ ಶ್ಲೋಕದಲ್ಲಿ ಹೇಳಿರ್ತಾರೆ. ಇದೊಂದು ಮಹತ್ವದಿದೆ. 34ನೇ ಶ್ಲೋಕ ಗಮನಿಸ್ಬೇಕು. ಇದರಲ್ಲಿಯೂ ಕಾರ್ಯಕಾರಣ ಸಂಬಂಧ ಅನ್ನೋದು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ತತ್ಸಂಭವ ಕವಿರತೋನ್ಯದ ಪಶ್ಯಮಾನಃ ತ್ವಾಂ ಬೀಜಮಾತ್ಮನಿ ತತಂ
ಸ್ವಬಹಿರ್ವಿಚಿತ್ಯ ನ ವಿಂದ ದಬ್ಧ ಶತಮಪ್ಸು ನಿಮಜ್ಜಮಾನೋ ಜಾತೇಂಕುರೆ ಕಥಮುಹೋ ಫಲಭೇತ ಬೀಜಂ. ತತ್ಸಂಭವ, ಈ ಜಗತ್ತು ಅನ್ನುವಂಥದ್ದೇನಿದೆಯಲ್ಲ ಅದೆಲ್ಲವೂ ನಿನ್ನಿಂದಲೇನೆ ಹುಟ್ಟಿರುವಂಥದ್ದು. ಹಾಗೆ ತ್ವಾಂ ಬೀಜಂ ಆತ್ಮನಿ ತತಂ ವಿಚಿಂತ್ಯ, ನಾನು ತಾನು ಬೀಜ ರೂಪದಿಂದಲೇನೆ ಎಲ್ಲ ಕಡೆಯಲ್ಲೂ ಹೊರಗಡೆ ಬಂದು ವ್ಯಾಪಿಸಿಕೊಂಡು ನಾನಾ ನಾವಿಂದ ದತ್ ಅವೆಲ್ಲವನ್ನು ಪಡೆದುಕೊಂಡು, ಅಂದ್ರೆ ಬೇರೆ ಬೇರೆ ಏನೇನು ಹುಟ್ಟಿಸಿದೆಯಲ್ಲ ಅದನ್ನ ತೈತ್ರದಲ್ಲಿ ಏನ್ ಹೇಳ್ತಾರೆ, ಸಚ್ಚತ್ಯಚ್ಚಾಭವತ ನಿರುಕ್ತಂಚ ನಿರುಕ್ತಂಚ ನಿಲಯನಂಚ ನಿಲಯನಂಚ. ನೀನು ಸತ್ತೂ ಆದಿಯ ತ್ಯತ್ತೂ ಆದಿದ್ಯಾ, ಅಂದ್ರೆ ಮೂರ್ತ ರೂಪದ್ದು ನೀನೆ ಅಮೂರ್ತ ರೂಪದ್ದು ನೀನೆ, ಬದಲಾವಣೆ ಆಗೋದು ನೀನೆ ಬದಲಾವಣೆ ಆಗದೇ ಇರೋದು ನೀನೆ. ಅಷ್ಟೆಲ್ಲ ಎಲ್ಲ ಆಗಿ ಇದಗಂ ಸರ್ವಮ ಸೃಜತ, ಇದೆಲ್ಲವೂ ನೀನು ಸೃಷ್ಟಿ ಮಾಡಿ. ಹೇಗಿದೆ ಅಂದ್ರೆ ಈ ಸೃಷ್ಟಿ ಅದಿದ್ದಲ್ಲ ತದನು ಪ್ರವಿಶ್ಯ ಅನ್ನುವಂತಹ ಮಾತಿಗೆ ಶಂಕರ ಭಗವತ್ಪಾದರು ತೈತ್ರ್ಯದಲ್ಲಿ ಏನ್ ಹೇಳಿರ್ತಾರೆ, ಯಾವ ರೀತಿ ಒಬ್ಬ ಗೃಹಸ್ಥ ಮನೆ ಕಟ್ಕೊಂಡು ಬಿಟ್ಟು ಆಮೇಲೆ ಅದರಲ್ಲಿ ಗೃಹ ಪ್ರವೇಶ ಮಾಡ್ತಾನೆಯೋ ಹಾಗೆ ಭಗವಂತನು ಈ ಜಗತ್ತನ್ನ ಸೃಷ್ಟಿ ಮಾಡಿ ಆಮೇಲೆ ಇದರಲ್ಲಿ ಪ್ರವೇಶ ಮಾಡದ ಎನ್ನುವುದಾಗಿ ಗ್ರಹಿಸಬಾರದು ಅಂತ ಹೇಳ್ತಾರೆ ಶಂಕರ ಭಗವತ್ಪಾದರು. ಹಾಗಾದ್ರೆ ಅನುಪ್ರವೇಶ ಅನ್ನೋದಕ್ಕೆ ಏನ್ರಿ ಅರ್ಥ ಅಂತ ಕೇಳಿದ್ರೆ ಶಂಕರ ಭಗವತ್ಪಾದರು ಏನ್ ಹೇಳ್ತಾರೆ, ಕಾರಣದಿಂದ ಕಾರ್ಯರೂಪವಾಗಿ ಬದಲಾವಣೆ ಆಗೋದೇನೇ ಅನುಪ್ರವೇಶ, ಅದು ಬಿಟ್ಟು ಬೇರೆ ಅನುಪ್ರವೇಶ ಇಲ್ಲ. ಕಾರಣದಿಂದ ಕಾರ್ಯವಾಗೋದೇನೆ ಅನುಪ್ರವೇಶ ಅಂತ ಶಂಕರ ಭಗವತ್ಪಾದರು ಅಲ್ಲಿ ಹೇಳಿದಾಗ, ಅನುಪ್ರವೇಶ ಅಂದ್ರೆ ಸ್ಪಷ್ಟವಾಗಿದೆ, ಪ್ರವೇಶ ಮಾಡದ ಅಂತ ಇದೆ, ಆದ್ರಿಂದ ಈ ಎಲ್ಲ ಜಗತ್ತನ್ನ ಸೃಷ್ಟಿ ಮಾಡದ ಅಂತ ಹೇಳಿದ್ರೆ ದೋಷ ಏನ್ ಬರುತ್ತೆ? ಇವಾಗ ನಾನು ಮನೆಯನ್ನ ಕಟ್ಟಿಕೊಂಡು ಮನೆ ಪ್ರವೇಶ ಮಾಡದೆ ಅಂದ್ರೆ, ಮನೆ ಪ್ರವೇಶ ಗೃಹ ಪ್ರವೇಶ ಮಾಡೋಕ್ಕಿಂತಲೂ ಪೂರ್ವದಲ್ಲಿ ನಾನು ಮನೆಯಲ್ಲಿ ಇರಲಿಲ್ಲ, ಹೌದು ತಾನೆ? ಹಾಗೇನೆ ಭಗವಂತನು ಕೂಡ ಈ ಜಗತ್ತನ್ನ ಸೃಷ್ಟಿ ಮಾಡಿ ಆಮೇಲೆ ಅದರಲ್ಲಿ ಪ್ರವೇಶ ಮಾಡದ ಅಂತಾದ್ರೆ, ಪ್ರವೇಶ ಮಾಡೋಕ್ಕಿಂತ ಪೂರ್ವದಲ್ಲಿ ಭಗವಂತ ಆ ಜಗತ್ತಿನಲ್ಲಿ ಇರಲಿಲ್ಲ ಅಂತ ಆಗತ್ತೆ. ಆವಾಗ ಭಗವಂತನ ಅನಂತತ್ವವನ್ನ ಕೈ ಬಿಡಬೇಕಾಗತ್ತೆ ಒಂದು. ಇನ್ನೊಂದೇನು, ಅದೇ ಮಂತ್ರದಲ್ಲಿ ಮುಂದೇನು ಹೇಳಿದೆ, ಸಚ್ಚತ್ಯಚ್ಚಾಭವತ, ಸತ್ ಪ್ರವೇಶ ಮಾಡಿಬಿಟ್ಟು ನಿರುಕ್ತಂಚ ನಿರುಕ್ತಂಚ, ಸತ್ತು ಆದಿ ತೆತ್ತು ಆದಿ, ಉಕ್ತವಾದದ್ದು ಆದಿ ಉಕ್ತವಾಗದೇ ಆದ, ನಿಲಯನಂಚ ನಿಲಯನಂಚ, ಆಶ್ರಯ ಉಳ್ಳದ್ದು ಆದಿ ಆಶ್ರಯ ಉಳ್ಳದೇ ಇರುವಂತಹದ್ದು ನೀನೇ ಆಗ್ಬಿಟ್ಟಿ. ಆಮೇಲೆ ಸತ್ಯಂಚ ನೃತಂಚ ಸತ್ಯಮಭವತ್, ನೀನು ಆ ಈ ಎಲ್ಲ ಜಗತ್ತನ್ನ ಪ್ರವೇಶ ಮಾಡಿ ಸತ್ಯವೂ ಆದಿ ಅಸತ್ಯವೂ ಆದಿ ಮತ್ತು ಅದೆಲ್ಲವೂ ನೀನೇ ಆಗೋಗ್ಬಿಟ್ಟಿ ಅಂತ ಹೇಳುತ್ತೆ. ಸತ್ಯಂಚ ನೃತಂಚ ಸತ್ಯಂ ಅಭವತ್, ಸತ್ಯವೂ ಆಗ್ಬಿಟ್ಟಿ ಅಸತ್ಯವೂ ನೀನೇ ಆಗ್ಬಿಟ್ಟಿ ಅಂತ. ಈಗ ನೋಡಿ, ಗೃಹ ಪ್ರವೇಶದ ಅನುಪ್ರವೇಶ ಅನ್ನೋ ಪದದಿಂದ ಗೃಹ ಪ್ರವೇಶ ಅಂತಲೇನೆ ತಿಳಿದುಕೊಂಡ್ರೆ, ನಾನು ನನ್ನ ಮನೆ ಪ್ರವೇಶ ಮಾಡಿದ ಮೇಲೆ ಮಾಡಿದ ನಂತರವೂ ಕೂಡ ನಾನು ಮನೆಯಲ್ಲಿ ಎಲ್ಲಾ ಕಡೆ ಇರ್ತೇನೆ, ಓಡಾಡ್ತೇನೆ, ಆದ್ರೆ ನಾನೇ ಕಿಟಕಿ ಆಗಿ ಹೋಗೋದಿಲ್ಲ, ನಾನೇ ಬಾಗಿಲಾಗಿ ಹೋಗೋದಿಲ್ಲ, ನಾನೇ ಗೋಡೆ ಆಗಿ ಹೋಗೋದಿಲ್ಲ, ನಾನೇ ಸೀಲಿಂಗ್ ಆಗಿ ಹೋಗೋದಿಲ್ಲ. ಆದ್ರೆ ಉಪನಿಷತ್ತೇನು ಹೇಳ್ತಾ ಇದೆ, ನೀನೆಲ್ಲವೂ ನೀನೇ ಆಗ್ಬಿಟ್ಟಿ ಅಂತ ಹೇಳ್ತಾ ಇದೆ. ಸತ್ತು ನೀನೆ, ತೆತ್ತು ನೀನೆ, ನಿರುಕ್ತವು ನೀನೆ, ಅನಿರುಕ್ತವು ನೀನೆ, ಸತ್ಯಂಚ ಅನೃತಂಚ ಸತ್ಯಮಭವತ, ಸತ್ಯವೂ ನೀನೇ ಆದೆ ಅಸತ್ಯವೂ ನೀನೇ ಆದೆ ಅಂತ ಹೇಳ್ತಾ ಇದೆ. ಪ್ರವೇಶ ಮಾಡಿಬಿಟ್ಟು ಎಲ್ಲವೂ ನೀನಾಗಿಬಿಟ್ಟೆ, ನೀನೇ ಆಗೋದೆ ಅಂತ ಹೇಳ್ತಾ ಇದೆ. ಆದ್ರಿಂದ ಅನುಪ್ರವೇಶ ಅನ್ನೋ ಮಾತಿಂದ ಗೃಹ ಪ್ರವೇಶ ತರ, ಗೃಹಸ್ಥನು ಮನೆ ಕಟ್ಕೊಂಡು ಗೃಹ ಪ್ರವೇಶ ಮಾಡಿದ ತರ ಅಂತ ತಿಳ್ಕೊಳ್ಬಾರ್ದು ಅನ್ನೋದನ್ನ ಶಂಕರ ಭಗವತ್ಪಾದರು ಅಲ್ಲಿ ಹೇಳಿದ್ರು. ಆವಾಗ ಹಾಗಾದ್ರೆ ಗೃಹ ಪ್ರವೇಶ ಅನುಪ್ರವೇಶ ಅನ್ನೋ ಪದಕ್ಕೆ ಅರ್ಥ ಏನ್ರಿ ಅಂತ ಕೇಳಿದ್ರೆ ಅದಕ್ಕೇನು ಉತ್ತರ ಹೇಳಿದ್ರು, ಕಾರಣದಿಂದ ಕಾರ್ಯವಾಗಿ ಬದಲಾವಣೆ ಆಗೋದೇನೇ ಅನುಪ್ರವೇಶ, ಅದು ಬಿಟ್ಟು ಬೇರೆ ಅನುಪ್ರವೇಶ ಇಲ್ಲ ಅಂತ ಶಂಕರ ಭಗವತ್ಪಾದರು ಅಲ್ಲಿ ಹೇಳಿದ್ರು. ಅದೇ ಮಾತನ್ನ ಭಾಗವತದಲ್ಲಿ ಈ ಶ್ಲೋಕದಲ್ಲಿ ಹೇಳ್ತಾರೆ, ಜಾತೇಂಕುರೇ ಕಥಮುಹೋಪಲಭೇತ ಬೀಜಂ. ಯಾವ ರೀತಿ ಬೀಜವೇ ಅಂಕುರವಾಗುತ್ತೋ ಹಾಗೆ ಅಂತ ಹೇಳಿದ್ರು.
ಹೇಳಿ ಆ ಬೀಜವೇ ಎಲ್ಲಾ ಗಿಡದಲ್ಲಿಯೂ ವ್ಯಾಪಿಸಿದೆ ತಾನೆ, ಪ್ರವೇಶ ಮಾಡಿದೆ ತಾನೆ ಅಂತೆ. ಅಂದ್ರೆ ಇಲ್ಲಿ ಬೀಜಕ್ಕೂ ಅಂಕುರಕ್ಕೂ ಇರುವ ಸಂಬಂಧ ಏನ್ ಹೇಳಿ? ಕಾರ್ಯಕಾರಣ ಸಂಬಂಧ. ಆ ಕಾರಣದಿಂದ ಶಂಕರ ಭಗವತ್ಪಾದರು ತೈತ್ರಿಯ ಉಪನಿಷತ್ತಿನ ಭಾಷ್ಯದಲ್ಲಿ ಹೇಳಿರುವಂತಹ ಜಗತ್ತಿಗೂ ಬ್ರಹ್ಮಕ್ಕೂ ಇರುವಂತಹ ಸಂಬಂಧ ಕಾರ್ಯಕಾರಣ ಸಂಬಂಧ, ಅದು ಮತ್ತು ಉಪಾದಾನ ಕಾರಣ ಸಂಬಂಧ, ಅದನ್ನೇ ಇದರಲ್ಲಿ ಹೇಳ್ತಾರೆ. ಉಪಾದಾನ ಕಾರಣ ಅದ್ವೈತೇತರರು ಅಂದ್ರೆ ದ್ವೈತಿಗಳು ಭಗವಂತನಿಗೆ ಉಪಾದಾನ ಕಾರಣ ಒಪ್ಪೋದಿಲ್ಲ, ನಿಮಿತ್ತ ಕಾರಣ ಮಾತ್ರ ಒಪ್ಪುತ್ತಾರೆ. ಭಾಗವತ ಹೇಳ್ತಾ ಇದೆ ಭಗವಂತನು ಈ ಜಗತ್ತಿಗೆ ಉಪಾದಾನ ಕಾರಣ ಅಂತ. ಹಾಗೆ ಬೀಜವೇ ಅಂಕುರವಾಗುತ್ತೆ. ಯಥಾ ಅಂಕುರೇ ಅನ್ನೋ ಜಾತೆ ಅಂಕುರೇ ಕಥಮುಹೋಪಲಭೇತ ಬೀಜಂ ಅನ್ನೋ ಶ್ಲೋಕದ ಮೂಲಕ. ಆದ್ರಿಂದ ನಾವು ಇಡೀ ಭಾಗವತದುದ್ದಕ್ಕೂ ನೋಡಿದರೆ ಇಂತಹ ಅದ್ವೈತದ ಅನೇಕಾನೇಕ ಪ್ರಮೇಯಗಳು ನಮಗೆ ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇರ್ತವೆ. ಆಮೇಲೆ ನೀನೇ ಈ ನಾರಾಯಣನ ನಾಭಿ ಕಮಲದಿಂದ ಚತುರ್ಮುಖ ಬ್ರಹ್ಮ ರೂಪದಲ್ಲಿ ಕಾಣಿಸ್ಕೊಂಡೆ. ಆ ಸೃಷ್ಟಿ ಕ್ರಮ ಎಲ್ಲ ಹೇಳ್ತಾರೆ. ಆ ಕಥೆ ನಾವು 2ನೇ ಸ್ಕಂದದಲ್ಲಿಯೇ ನೋಡಿದ್ದೇವೆ. ಆ ಎಲ್ಲಾ ಕಥೆಯನ್ನ ಮತ್ತೆ ಇಲ್ಲಿ ಒಂದೊಂದು ಹೇಳಿಬಿಟ್ಟು ಚತುರ್ಮುಖ ಬ್ರಹ್ಮವಾಗ್ತೀಯ, ಆಮೇಲೆ ವಿರಾಟ್ ಪುರುಷನಾಗ್ತೀಯ, ಆಮೇಲೆ ಅವತಾರಗಳನ್ನ ತಾಳ್ತೀಯ. ಈ ಹಿಂದೆ ಮಧು ಮತ್ತು ಕೈಟಭ ಅನ್ನುವಂಥವರು ವೇದಗಳನ್ನ ನಿನ್ನ ಹತ್ರ ಇರುವಂತಹ ವೇದಗಳನ್ನ ಕಿತ್ಕೊಂಡು ಹೋದಾಗ ನೀನು ಹಯಗ್ರೀವ ರೂಪದಲ್ಲಿ ಅಂದ್ರೆ ಭಗವಂತನು ಚತುರ್ಮುಖ ಬ್ರಹ್ಮನ ರೂಪದಲ್ಲಿರುವಾಗ ಮಧು ಮತ್ತು ಕೈಟಭ ಎನ್ನುವಂತಹ ರಾಕ್ಷಸರು ಅವನ ಕೈಯಲ್ಲಿರುವ ವೇದಗಳನ್ನ ಕಿತ್ಕೊಂಡು ಹೋದಾಗ ಸ್ವತಃ ವಿಷ್ಣುವೇನೆ ಹಯಗ್ರೀವ ರೂಪದಲ್ಲಿ ಬಂದು ಅವರಿಂದ ವೇದಗಳನ್ನ ಕಸಿದು ಮತ್ತೆ ಚತುರ್ಮುಖ ಬ್ರಹ್ಮನಿಗೆ ಕೊಟ್ಟಿ ಅನ್ನುವಂಥದ್ದು ನೆನಪಿಗೆ ಮಾಡ್ತಾರೆ. ಆಮೇಲೆ ಈ ರೀತಿ ಅನೇಕ ಪ್ರತಿ ಯುಗಗಳಲ್ಲಿಯೂ ನೀನು ಭಕ್ತರ ರಕ್ಷಣೆಗೋಸ್ಕರ ಅವತಾರಗಳನ್ನು ತಾಳಿದ್ದೀಯ. ಹಾಗೆ ಇತ್ತಂ ನೃ ಮನುಷ್ಯ ರೂಪದಲ್ಲಿ ಅವತಾರ ತಾಳಿದೀಯ. ತಿರ್ಯಕ್ ಜಾತಿ ಜಂತುಗಳಲ್ಲಿಯೂ ಅವತಾರವನ್ನು ತಾಳಿದೀಯ. ವರಾಹ ಅವತಾರ ತಿರ್ಯಕ್ ಜಾತಿ ಜಂತು ತಾನೆ. ಋಷಿ ರೂಪದಲ್ಲಿ ಅವತಾರ ತಾಳಿದೀಯ. ಕಪಿಲ, ದತ್ತಾತ್ರೇಯ ಇತ್ಯಾದಿ ಋಷಿಗಳ ಅವತಾರ. ಆಮೇಲೆ ದೇವರ ರೂಪದಲ್ಲಿಯೂ ದೇವನ ರೂಪದಲ್ಲಿ ಅವತಾರವನ್ನು ತಾಳಿರುವಂತಹದ್ದಿದೆ. ಹಾಗೇನೆ ದೇವ ಅಂದ್ರೆ ಇಲ್ಲಿ ರಾಮ ಕೃಷ್ಣ ತಗೊಳ್ಳೋದು. ಮೀನಿನ ಅವತಾರದಲ್ಲಿ ತಾಳಿ, ಹೀಗೆ ಎಲ್ಲಾ ರೂಪದಲ್ಲಿ ಅವತಾರವನ್ನು ತಾಳಿ ನೀನು ಭಕ್ತರನ್ನ ಇರುವಂತವನು ನೀನು. ಇಲ್ಲಿ ಒಂದು ಪದ ಬಳಸ್ತಾರೆ, ತ್ರಿಯುಗೋಥ ಸತ್ವಂ. ತ್ರಿಯುಗ ಅಂತ ಕರೀತಾರೆ ನಿನಗೆ ಅಂತ. ಅವ್ರೇನ್ ಹೇಳೋದು, ಛನ್ನ ಕಲವು ಯದಭವ ಸ್ತ್ರೀಯುಗೋಥ ಸತ್ವಂ. ಹಿಂದಿನ 3 ಲೋಕಗಳಲ್ಲಿ ತ್ರೇತಾಯುಗ, ದ್ವಾಪರಯುಗ ಮತ್ತು ಕೃತಯುಗಗಳಲ್ಲಿ ನೀನು ಹೇಗೆ ಅಂದ್ರೆ ಅಭಿವ್ಯಕ್ತಿ ರೂಪದಲ್ಲಿ ವ್ಯಕ್ತವಾಗಿಯೇನೆ ನಿನ್ನ ಅವತಾರಗಳನ್ನು ಮಾಡಿದ್ದೆ. ಆದರೆ ಕಲಿಯುಗದಲ್ಲಿ ಪ್ರಚ್ಛನ್ನವಾಗಿ ನಿನ್ನ ಅವತಾರಗಳನ್ನು ಮಾಡುವಂಥವನು. ಹಿಂದಿನ ಯುಗಗಳಲ್ಲಿ ಸಂಪೂರ್ಣವಾಗಿ ನೀನೇ ಓಪನ್ ಆಗಿ ಬರ್ತಾ ಇದ್ದೀಯಾ, ಆದರೆ ಕಲಿಯುಗದಲ್ಲಿ ಪ್ರಚ್ಛನ್ನವಾಗಿ ಅವತಾರ ಮಾಡ್ತಾ ಇದ್ದೀಯಾ ಅಂತ. ಈ ಮಾತನ್ನ ನಾವು ಗಮನಿಸಬೇಕು. ಕಲಿಯುಗದಲ್ಲಿ ಭಗವಂತ ಬರೋದು ಅಂದ್ರೆ ಸ್ವಸ್ವರೂಪದಲ್ಲಿ ಹಾಗೆಯೇ ಎಳೆದುಕೊಂಡು ಬರ್ತಾನೆ ಕಾಣ್ತಾನೆ ಅಂತೇನಿಲ್ಲ. ಪ್ರಚ್ಛನ್ನ ರೂಪದಲ್ಲಿಯೇನೆ ಯಾವುದೋ ಒಬ್ಬ ಮನುಷ್ಯನ ಒಳಗಡೆ, ಯಾವುದೋ ಒಬ್ಬ ಪ್ರಾಣಿ ಒಳಗೆ, ಯಾವುದೋ ಒಟ್ಟು ತನ್ನನ್ನು ತಾನು ಕವರ್ ಮಾಡಿಕೊಂಡು ಬರ್ತಾನೆ ಅನ್ನೋದು ಪಾಯಿಂಟ್ ನಾವು ಈ ಶ್ಲೋಕದಿಂದ ಗ್ರಹಿಸ್ಬೇಕು. ಆದ್ರಿಂದ ಆ 38ನೆಯ ಶ್ಲೋಕವನ್ನು ನಾನು ಗ್ರಹಿಸಿದ್ದು. ಕಲಿಯುಗದಲ್ಲಿ ಪ್ರಚ್ಛನ್ನ ರೂಪದಿಂದ ಬರುವಂಥವನು. ಹೀಗೆ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳಿಗೆ ನೀನೊಬ್ಬನೇ ಕಾರಣ ಅನ್ನುವಂಥ ಮಾತನ್ನು ಹೇಳ್ತಾ, ಈ ಮೂಲಕವೇನೆ ಅದ್ವೈತದ ಅನೇಕ ಪ್ರಮೇಯಗಳನ್ನು ಈ ಶ್ಲೋಕದಲ್ಲಿ ನೋಡ್ತಾ, ಇಡೀ ಭಾಗವತದಲ್ಲಿ ಯಾರು ಯಾವುದೇ ಸಂದರ್ಭದಲ್ಲಿ ಸ್ತೋತ್ರ ಅನ್ನುವಂಥದ್ದು, ಸ್ತುತಿ ಅನ್ನುವಂತಹದ್ದು ಮಾಡಿದ್ರೆ ಅಲ್ಲಿ ಭಗವಂತನ ಅದ್ವೈತ ರೂಪವೇ ಇರುತ್ತೆ. ಭಗವಂತನನ್ನ ಅದ್ವೈತವಾಗಿಯೇನೆ, ನಿರ್ಗುಣವಾಗಿಯೇನೆ, ಅವ್ಯಕ್ತವಾಗಿಯೇನೆ ಸ್ತೋತ್ರ ಮಾಡ್ತಾರೆ ಅನ್ನೋದನ್ನ ನಾವು ನೋಡ್ತೀವಿ. ಹೀಗೆ ಸುಮಾರು 40-45 ಶ್ಲೋಕಗಳ ಮೂಲಕ ಪ್ರಹ್ಲಾದನು ನರಸಿಂಹನಿಗೆ ಸ್ತುತಿ ಮಾಡಿದಾಗ, ನಂತರ ನಾರದರು ಈ ಕಡೆ ಯುಧಿಷ್ಠಿರನಿಗೆ ಈ ಕಥೆ ಹೇಳ್ತಾ ಇದ್ದಾರೆ. ಆವಾಗ ನಾರದರು ಹೇಳ್ತಾರೆ,
ಏತಾವದ್ವರ್ಣಿತೋ 51ನೇ ಶ್ಲೋಕ. ಏತಾವದ್ವರ್ಣಿತ ಗುಣೋ ಭಕ್ತ್ಯಾ ಭಕ್ತೇನ ನಿರ್ಗುಣಃ ಪ್ರಹ್ಲಾದಂ ಪ್ರಣತಂ ಪ್ರೀತೋ ಯತ ಮನ್ಯುರಭಾಷತ. ಹೀಗೆ ನಿರ್ಗುಣವಾಗಿರುವಂತಹ ಭಗವಂತನಿಗೆ ಅನೇಕಾನೇಕ ಗುಣಗಳಿಂದ ಕೂಡಿರುವಂತಹ ಕಥಾವತಾರಗಳನ್ನೆಲ್ಲವನ್ನು ಅಲ್ಲಿ ಸ್ತುತಿ ರೂಪವಾಗಿ ಹೇಳಿರುವಂತಹ, ಭಕ್ತಿಯಿಂದ ಹೇಳಿರುವಂತಹ ಆ ಪರಮಭಕ್ತನಾದ ಪ್ರಹ್ಲಾದನ ನಮಸ್ಕಾರವನ್ನ ಗ್ರಹಿಸಿ, ಅವನ ಲೀಲಾವರ್ಣನ ಸ್ತೋತ್ರವನ್ನ ಗ್ರಹಿಸಿ, ಯತ ಮನ್ಯುರಭಾಷತ, ಭಗವಂತನಿಗೆ ಶಾಂತವಾಗಿ ಮನ್ಯು ಅನ್ನೋದನ್ನ, ಮನ್ಯು ಅಂದ್ರೆ ಸಿಟ್ಟು, ಆ ಸಿಟ್ಟನ್ನ ಬಿಟ್ಟು ಬಿಟ್ಟು ಭಗವಂತ ಹೇಳ್ತಾನೆ ಆ ಪ್ರಹ್ಲಾದನಿಗೆ, ಪ್ರಹ್ಲಾದ ಭದ್ರ ಭದ್ರಂತೆ, ಮುಂದಿನ ಶ್ಲೋಕ, ಪ್ರೀತೋಹಂ ತೇ ಸುರೋತ್ತಮ ವರಂ ವೃಣೀಶ್ವಾಭಿಮತಂ ಕಾಮಪೂರೋಸ್ಮ್ಯಹಂ ನೃಣಾಂ. ಹೇ ಪ್ರಹ್ಲಾದ, ನಾನು ಭದ್ರಂತೆ, ನಿನಗೆ ಒಳ್ಳೇದಾಗಲಿ, ಪ್ರೀತೋಹಂ, ನಿನ್ನ ಈ ಸ್ತುತಿಯಿಂದ ನಾನು ಬಹಳ ಪ್ರೀತನಾಗಿದ್ದೇನೆ, ವರಂ ವೃಣೀಶ್ವ, ವರವನ್ನು ಕೇಳುವಂಥವನಾಗು, ನಿನಗೆ ಕಾಮಪೂರೋಸ್ಮ್ಯಹಂ, ನಿನ್ನ ಮನಸ್ಸಿನಲ್ಲಿ ಏನಿದೆ ಆ ಎಲ್ಲವನ್ನು ನಾನು ಪೂರೈಸ್ತೇನೆ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಇದು ನೋಡಿ ಮಜಾ ಇದೆ ಇಲ್ಲಿ ನಾವು ಗ್ರಹಿಸಬೇಕಾಗಿರುವಂತಹ ಮಾತು. ಇಷ್ಟು ಕಷ್ಟದಲ್ಲಿದ್ದಾಗ್ಲೂ ಭಗವಂತನನ್ನ ನನಗೆ ರಕ್ಷಣೆ ಮಾಡು, ಅದು ಕೊಡು ಇದು ಕೊಡು ಅಂತ ಕೇಳದೇ ಇರುವಂತಹ ಪ್ರಹ್ಲಾದ, ಸಾಕ್ಷಾತ್ ಭಗವಂತನೇ ಬಂದ್ಬಿಟ್ಟು ನಿನ್ನ ಮನಸ್ಸಿನಲ್ಲಿ ಏನು ಕಾಮನೆ ಇದೆ ಅದನ್ನ ಹೇಳು, ನಾನು ಪೂರೈಸ್ತೇನೆ, ಏನ್ ವರ ಬೇಕು ಅದನ್ನ ಕೇಳ್ಕೋ ಅಂತ ಹೇಳಿದಾಗ, ನಮ್ಮಂಥವ್ರು ಏನಾದ್ರೂ ಆಗಿದ್ರೆ ಭಗವಂತ ನಂಗೆ ಅದು ಬೇಕು ಇದು ಬೇಕು ಅಂತಾನೆ ಕೇಳೋರೇನೋ. ಆದ್ರೆ ಪ್ರಹ್ಲಾದ ಏನು ಅಂದ್ರೆ ಏನೂ ಕೇಳಲೇ ಇಲ್ಲ, ನನಗೆ ಬೇಡ ಅಂತಲೂ ಹೇಳ್ಬಿಡ್ತಾನೆ, ಡಿಸ್ಕ್ಲೇಮರ್ ಕೊಟ್ಟು ಬಿಡ್ತಾನೆ. ಏವಂ ಪ್ರಲೋಭ್ಯಮಾನೋಪಿ, ಕೊನೆಯ ಶ್ಲೋಕ 55ನೇದ್ದು, ಲೋಕ ಪ್ರಲೋಭನೈ ಏಕಾಂತಿತ್ವಾದ್ ಭಗವತಿ ನೈಚ್ಛತಾನ ಸುರೋತ್ತಮಃ. ಭಗವಂತನು ಈ ರೀತಿ ಅವನಿಗೆ ಅನೇಕ ಪ್ರಲೋಭಗಳನ್ನು ಕೊಟ್ರೂನುವೆ, ಈಗ ಲೋಕ ಪ್ರಲೋಭನೈ, ಈ ಪ್ರಲೋಭನ ಅನ್ನುವಂತಹದ್ದು ನಾವು ಸ್ವಲ್ಪ ಉಪಾಸನಾ ಮಾರ್ಗದಲ್ಲಿ ಮುಂದುವರೆದ್ರೆ, ಆ ನಿಯಮಗಳನ್ನೆಲ್ಲವನ್ನು ಪಾಲಿಸಿ ಕಟ್ಟುನಿಟ್ಟಿನಿಂದ ಮುಂದುವರೆದ್ರೆ, ಸ್ವಲ್ಪ ದಿನಗಳಲ್ಲಿ ಏನೇ ಅನೇಕ ಸಿದ್ಧಿಗಳು ನಮಗೆ ಲಭಿಸ್ತವೆ. ಆದರೆ ಗಮನಿಸಿ, ಆ ಸಿದ್ಧಿಗಳು ಭಗವಂತನು ನಮಗೆ ಕೊಡುವ ಪ್ರಲೋಭನೆಗಳು ಅಂತ ನಾವು ಗ್ರಹಿಸಬೇಕು. ಪ್ರಹ್ಲಾದನಿಗೆ ಅದು ಗೊತ್ತಿತ್ತು. ವರ ಅದು ಇದನ್ನ ಕೇಳಿಬಿಟ್ರೆ ಅದನ್ನು ಉಪಭೋಗ ಮಾಡೋದಕ್ಕೆ ಮತ್ತೆ ನಾನು ಇಲ್ಲಿ ಹುಟ್ಟಬೇಕಲ್ಲ, ಅದು ಬೇಡವಾಗಿತ್ತು. ಯಾವ ಪ್ರಲೋಭನೆಗಳು ಒಳಗಾಗದೇನೆ ಏಕಾಂತಿತ್ವಾದ್ ಭಗವತಿ, ಅವನು ಭಗವಂತನಲ್ಲಿ ಏಕಾಂತ ಭಕ್ತನಾಗಿರುವುದರಿಂದ, ಏಕಾಂತ ಭಕ್ತಿಯನ್ನು, ಏಕಾಂತ ಅಂದ್ರೆ ಏನು ಅಂತ ನಿನ್ನೆ ದಿವಸ ಹೇಳಿ ಆಗಿದೆ, ಏಕಾಂತ ಭಕ್ತನಾಗಿರುವುದರಿಂದ ನೈಚ್ಛತ್, ಯಾವ ಪ್ರಲೋಭನೆಗಳು ಯಾವ ಬೇಡಿಕೆಗಳು ಅವನು ಇಷ್ಟಪಡ್ಲಿಲ್ಲ, ಕೇಳಲಿಲ್ಲ, ಭಗವಂತನ ಹತ್ರ ಕೇಳಲಿಲ್ಲ, ಏನೂ ಕೇಳಲಿಲ್ಲ. ಇಲ್ಲಿಗೆ ಈ ಅಧ್ಯಾಯ ಮುಗಿಯುತ್ತದೆ. ಮುಂದಿನ ಅಧ್ಯಾಯದಲ್ಲಿ ನಾರದರು ಧರ್ಮರಾಜನ ಮುಂದುವರಿಸ್ತಾರೆ. ಏನ್ ಹೇಳ್ತಾರೆ ಶ್ಲೋಕ ಮೊದಲನೇದು ನೋಡಿ, ಭಕ್ತಿ ಯೋಗಸ್ಯ ತತ್ಸರ್ವಂ ಅಂತರಾಯತಯಾರ್ಭಕಃ ಮನ್ಯಮಾನೋ ಋಷಿಕೇಶಂ ಸ್ಮಯಮಾನ ಉವಾಚಃ. ಭಗವಂತನು ಪ್ರಹ್ಲಾದನ ಈ ಮೆಚುರಿಟಿ ಅನ್ನೋದನ್ನು, ಅವನು ಯಾವ ಪ್ರಲೋಭನಕ್ಕೂ ಒಳಗಾಗದೇನೆ ಭಗವಂತ ನೀನು ಭಕ್ತಿ ಒಂದೇ ಸಾಕು, ಬೇರೆ ಏನು ಬೇಡ ಅನ್ನುವಂಥದ್ದು ಕೇಳಿದ್ದಲ್ಲ, ಭಗವಂತನು ಇದನ್ನ ಸ್ಮಯಮಾನಃ, ಆಶ್ಚರ್ಯಚಕಿತವಾಗಿ, ಮನ್ಯಮಾನಃ, ಅದನ್ನು ಒಪ್ಕೊಂಡ್ಬಿಟ್ಟು ಇದೇ ಅತ್ಯಂತ ಶ್ರೇಷ್ಠವಾದ ಭಕ್ತಿಯೋಗ ಅನ್ನೋ ಮಾತಿನಲ್ಲಿ ಮನಸ್ಸಿನಲ್ಲಿ ಅಂದುಕೊಂಡು ಅವನಿಗೆ ಸ್ಮಯಮಾನಃ, ಸ್ವಲ್ಪನೇ ನಸುನಗುತ್ತಾ ಅವನಿಗೆ ಉತ್ತರ ಕೊಡ್ತಾನೆ. ಇಲ್ಲಿ ನಾವು ಗಮನಿಸಬೇಕಾಗಿರೋ ಪಾಯಿಂಟ್ ಏನು ಅಂದ್ರೆ, ಈ ಹಿಂದಿನ 4ನೇ ಅಥವಾ 3ನೇ ಸ್ಕಂದದಲ್ಲಿ ಕಪಿಲ ಅವತಾರದಲ್ಲಿ ನಾವು ನೋಡಿದಾಗ
ಕಪಿಲ ಮುನಿ ಏನು ಹೇಳ್ತಾನೆ, 4 ಪ್ರಕಾರದ ಭಕ್ತಿಗಳು ಅಂತ ಹೇಳಿ, ಮೊದಲನೇದಾಗಿ ಇನ್ನೊಬ್ಬರಿಗೆ ಹಿಂಸಾ ದ್ವೇಷ ಕೇಳುವಂತಹದ್ದು, ಅದು ತಾಮಸಿಕ ಭಕ್ತಿ, ಅದನ್ನ ರಾಕ್ಷಸರು ಮಾಡ್ತಾರೆ, ಅಸುರರು ಮಾಡ್ತಾರೆ. ಎರಡನೇದಾಗಿ ತನಗೆ ಸಂಪತ್ತು ಐಶ್ವರ್ಯ ಇತ್ಯಾದಿಗಳನ್ನು ಕೇಳೋದೇನಿದೆ ಅದು ರಾಜಸಿಕ ಭಕ್ತಿ, ಅದನ್ನು ಮನುಷ್ಯರು ಮಾಡ್ತಾರೆ. ಇನ್ನು ನಾನು ಭಗವಂತನಿಗೆ ಕೃತಜ್ಞತೆಯಿಂದ ಭಕ್ತಿ ಮಾಡೋದು, ಅಥವಾ ನನ್ನ ಕರ್ತವ್ಯ ಆದ್ರಿಂದ ನಾನು ಭಕ್ತಿ ಮಾಡಬೇಕು ಅಂತ ಹೇಳಿ ಭಕ್ತಿ ಮಾಡ್ತಾರಲ್ಲ, ಅದು ಸಾತ್ವಿಕ ಭಕ್ತಿ ಆಗುತ್ತೆ. ಇಷ್ಟನ್ನು ಹೇಳಿಬಿಟ್ಟು ಭಗವಂತ ಕಪಿಲ ಮುನಿ ಹೇಳ್ತಾರೆ, ಇಷ್ಟೇ ಅಲ್ಲ, ಈ ಮೂರಕ್ಕಿಂತಲೂ ದೊಡ್ಡದಾಗಿರುವಂತಹ ಭಕ್ತಿ ಇದೆ, ಅದು ನಿರ್ಗುಣ ಭಕ್ತಿ ಅಂತ ಕರೆಸ್ಕೊಳ್ಳುತ್ತದೆ. ಈ ಮೂರೂ ಭಕ್ತಿಗಳಲ್ಲಿ ಭಗವಂತನಿಗೂ ಭಕ್ತನಿಗೂ ಪೃಥಕ್ ಭಾವ, ಭೇದ ಭಾವ ಅನ್ನುವಂಥದ್ದು ಇದ್ದೇ ಇರುತ್ತೆ. ಭಗವಂತ ಎಲ್ಲಿಯೋ ಇರ್ತಾನೆ, ಇವರು ಎಲ್ಲಿಯೋ ಇರ್ತಾರೆ. ಆ ಭಕ್ತಿಯಲ್ಲಿ ಇವ್ರು ಕೇಳಿದ ತಕ್ಷಣ ಭಗವಂತ ಬರ್ತಾನೆ, ಇವರಿಗೆ ವರ ಕೊಡ್ತಾನೆ, ಆಮೇಲೆ ಅವನ ಲೋಕಕ್ಕವನು, ಇವ್ರ ಪಾಡಿಗೆ ಇವರು. ಆದ್ರೆ ನಿರ್ಗುಣ ಭಕ್ತಿಯಲ್ಲಿ ಹಾಗಾಗೋದಿಲ್ಲ. ಭಗವಂತ ಎಲ್ಲಿಯೋ ಅಲ್ಲ, ತನ್ನ ಹೃದಯದಲ್ಲೇ ಇರ್ತಾನೆ. ತನ್ನ ಹೃದಯದಲ್ಲೇ ಇರ್ತಾನೆ, ಆದ್ದರಿಂದ ತಾನು ಮತ್ತು ಭಗವಂತನು ಅನ್ನುವಂತಹ ಎರಡು ಬೇರೆ ಬೇರೆ ಸ್ವತಂತ್ರ ಅಸ್ತಿತ್ವ ಅನ್ನೋದು ಉಳಿಯೋದಿಲ್ಲ. ಹಾಗಿರುವಾಗ ಭಗವಂತನೇ ಇಲ್ಲಿದ್ದಾಗ, ಅಥವಾ ನಾನು ಭಗವಂತನೇ ನನ್ನ ಸ್ವರೂಪದಲ್ಲಿರುವಾಗ ನಾನು ಏನ್ ಕೇಳ್ಕೊಳ್ಬೇಕು? ಯಾವುದೇ ವರಗಳನ್ನು ಕೇಳದೇ ಇರುವಂತಹದ್ದು. ಕೇಳಿದ್ರೆ ಅದೊಂದು ವ್ಯವಹಾರ ಅಂತಾಯ್ತು. ಭಗವಂತನಲ್ಲಿ ಒಂದಾದಾಗ ವ್ಯವಹಾರ ಅನ್ನುವಂತಹದ್ದು ಏನು ಇರೋದಿಲ್ಲ. ಆದ್ರಿಂದ ನಾವು ಏನ್ ಕೇಳ್ಕೊಳ್ಳದೆ ಇರೋದು ಭಗವಂತನ ಲೀಲಾಗುಣಗಳಿಂದಲೇನೆ, ಆ ಆ ಆತ್ಮ ತೃಪ್ತಿಯನ್ನು ಪಡೆಯುವಂತಹದ್ದು, ಗುಣಗಾನಗಳಿಂದಲೇನೆ ಆತ್ಮ ತೃಪ್ತಿಯನ್ನು ಪಡೆಯುವಂತಹದ್ದು ಅನ್ನುವಂಥದ್ದು ಏನಿರುತ್ತಲ್ಲ, ಅದು ಆತ್ಯಂತಿಕ ಶ್ರೇಷ್ಠವಾದ ನಿರ್ಗುಣ ಭಕ್ತಿ ಅಂತ ಕಪಿಲ ಮುನಿ ಅವನ ತಾಯಿಯಾದ ದೇವಹೂತಿಗೆ ಹೇಳಿರ್ತಾರೆ. ಅದೇ ಭಕ್ತಿಯನ್ನ ಮುಂದೆ ಪ್ರಹ್ಲಾದ ಮಾಡಿ ತೋರಿಸ್ತಾನೆ. ಸಾಕ್ಷಾತ್ ಭಗವಂತ ಪ್ರತ್ಯಕ್ಷವಾಗಿ ನಿನಗೇನ್ ಬೇಕು ಅಂತ ವರ ಕೇಳಿದಾಗ ನನಗೇನೂ ಬೇಡ ಅಂತ ಹೇಳುವಂತಹದ್ದು, ಇದು ನಿರ್ಗುಣ ಭಕ್ತಿ ಅಂತ. ಇದು ಭಕ್ತಿ, ನಿರ್ಗುಣ ಭಕ್ತಿ ಎನ್ನುವ ಮಾತನ್ನ ಸ್ವತಃ ನಾರದರೇ ಹೇಳ್ತಾರೆ. ಏತಾವದ್ವರ್ಣಿತ ಗುಣೋ ಭಕ್ತ್ಯಾ ಭಕ್ತೇನ ನಿರ್ಗುಣ ಅನ್ನುವಂತಹ ಮಾತು. ಇಂತಹ ಭಕ್ತಿಗೆ ಆ 4ನೇ ಸ್ಕಂದದಲ್ಲಿ ಅದು ಶ್ರೇಷ್ಠವಾದ ಭಕ್ತಿ ಹೇಗಿರುತ್ತೆ ಅನ್ನೋದನ್ನು ಹೇಳಿದ್ರು. 7ನೇ ಸ್ಕಂದದಲ್ಲಿ ಆ ಭಕ್ತಿ ಒಂದು ಟೆಸ್ಟಿಮನಿ ಕೊಟ್ಟರು, ನಮಗೆ ಎಕ್ಸಾಂಪಲ್ ಕೊಟ್ಟರು. ಈ ಪ್ರಕಾರ ಭಗವಂತನು ನರಸಿಂಹಾವತಾರದಲ್ಲಿ ಅವನಿಗೆ ಪ್ರಹ್ಲಾದನಿಗೆ ದರ್ಶನವನ್ನು ಕೊಟ್ಟು, ಅವನು ಏನು ಕೇಳದೆ ಇದ್ರೂನುವೆ ತನ್ನ ಕಡೆಯಿಂದ ಅವನಿಗೆ ಕೆಲವು ಮಾತುಗಳನ್ನು ಹೇಳ್ತಾರೆ. ಶ್ರೀ ಭಗವಾನುವಾಚ, ನರಸಿಂಹಾವತಾರದಲ್ಲಿ ನರಸಿಂಹನೇ ಹೇಳ್ತಾನೆ 11, 12, 13ನೇ ಶ್ಲೋಕಗಳಲ್ಲಿ, ನೈಕಾಂತಿನೋ ಮೇ ಮೈ ಜಾತ್ವಿಹಾಶಿಷಃ ಆಶಾಸತೆ ಮುತ್ರಚಯೇ ಭವದ್ವಿಧಾಃ ತಥಾಪಿ ಮನ್ವಂತರಮೇ ತದ್ದತ್ರ ದೈತ್ಯೇಶ್ವರಾಣಾಂ ಅನುಭುಂಕ್ಷ ಭೋಗಾನ್. ನಿನ್ನಂತಹ ಏಕಾಂತ ಭಕ್ತರು ಏನು ಕೇಳೋದಿಲ್ಲ, ಯಾವುದೇ ಲೋಕಗಳನ್ನು ಕೇಳೋದಿಲ್ಲ, ಸಾಮ್ರಾಜ್ಯ ಕೇಳೋದಲ್ಲ, ಏನು ಕೇಳೋದಿಲ್ಲ ಅನ್ನೋದು ನಂಗೆ ಗೊತ್ತು. ನೀನು ಅದಕ್ಕೆ ತಕ್ಕದಾಗಿಯೇ ನಡೆದಿದ್ದೀಯ. ಆದರೂ ಮನ್ವಂತರ ಪರ್ಯಂತವಾಗಿ ನೀನು ಈ ಅಸುರ ಕುಲಗಳಿಗೆ ರಾಜನಾಗಿ, ದೈತ್ಯೇಶ್ವರನಾಗಿ ಸಕಲ ಭೋಗಗಳನ್ನು ಅನುಭವಿಸುವಂಥವನಾಗು ಅನ್ನೋದು ಅದಲ್ಲೇ ಮಾತು. ಮನ್ವಂತರದವರೆಗೂ ನೀನು ರಾಜನಾಗಿ ಸುಖರೂಪವಾಗಿ ಇರ್ತೀಯ ಅಂತ. ಅಷ್ಟೇ ಅಲ್ಲದೆ ಮುಂದಿನ ಮಾತು, ಕಥಾ ಮದೀಯ ಜುಷಮಾಣ ಪ್ರಿಯಾಸ್ತ್ವಂ ಆವೇಶ್ಯ ಮಾಮಾತ್ಮನಿ ಸಂತಮೇಕಂ ಸರ್ವೇಷು ಭೂತೇಷ್ವದಿಯದ್ಯಮೀಶಂ ಯಜಸ್ವ ಯೋಗೇನ ಚ ಕರ್ಮ ಹಿನ್ವನ್. ಈ ನನ್ನ ಕಥೆಯನ್ನ, ಅಂದ್ರೆ ಪ್ರಹ್ಲಾದನ ರಕ್ಷಣೆಗೋಸ್ಕರ ನರಸಿಂಹಾವತಾರದ ಕಥೆಯನ್ನ ನೀನು, ಈ ಕಥೆಯನ್ನ ಎಲ್ಲ ಕಡೆಯಲ್ಲಿಯೂ ಪ್ರಚಾರ ಮಾಡುವಂತಹ ರೀತಿಯಲ್ಲಿ ಅದನ್ನ ನೀನು ನಿನ್ನ ಹೃದಯದಲ್ಲಿಯೇನೆ ಇಟ್ಟುಕೊಂಡು ಪ್ರಚಾರ ಮಾಡುವಂತಹದ್ದು, ಅಥವಾ ಅದನ್ನ ಆ ಕಥೆಯನ್ನ ನೆನಪಿಸಿಕೊಳ್ಳುವಂತಹದ್ದು ಅದೇನಿದೆಯಲ್ಲ, ಅದು ಒಂದು ರೀತಿ ಮಾಡುವಂತಹ ಯಜ್ಞವೇ ಹೌದು. ಆ ಯಜ್ಞದ ಮೂಲಕ ನಾನು ಈ ಗುಣವರ್ಣಗಳನ್ನ, ಲೀಲಾವತಾರಗಳನ್ನ ಪ್ರಚಾರ ಮಾಡೋದು, ಅದನ್ನ ಸ್ಮರಣೆ ಮಾಡೋದು, ಶ್ರವಣ ಮನನ ಮಾಡೋದು ಏನಿದೆಯಲ್ಲ, ಕೀರ್ತನ ಅಂತೇನಿದೆ, ಅದೆಲ್ಲವೂ ನಿನ್ನ ಒಳಗಡೆನೆ ಇದ್ದುಕೊಂಡು ಬಿಟ್ಟು ನಾನು ಈಶ್ವರನ ರೂಪದಲ್ಲಿ ಅದನ್ನ ಗ್ರಹಿಸ್ತೀನಿ ಅಂತ, ಅತ್ಯಂತ ಪ್ರಿಯವಾಗಿರುವಂತಹದ್ದನ್ನ ನಾನು ಇಲ್ಲಿ ಗ್ರಹಿಸ್ತೀನಿ ಅಂತ ಹೇಳ್ತಾ, ಯಜಸ್ವ ಯೋಗೇನ ಚ ಕರ್ಮ ಹಿನ್ವನ್, ನೀನು
ನಿನ್ನ ಎಲ್ಲಾ ಕರ್ಮಗಳ ಮೂಲಕವೂ ನನ್ನನ್ನೇ ಆರಾಧಿಸುತ್ತಾ ಯೋ ಕರ್ಮ ಹಿನ್ವನ್ ಯಜಸ್ವ. ಕರ್ಮ ಹಿನ್ವನ್, ಕರ್ಮ ಅಂದ್ರೆ ಇಲ್ಲಿ ಪ್ರಾರಬ್ಧ ಕರ್ಮ. ಆ ಪ್ರಾರಬ್ಧ ಕರ್ಮಗಳನ್ನ ಕಳೆಯುವವರೆಗೂ ಅನುಭೋಗಿಸ್ತಾ ಇರು, ಸುಖಗಳನ್ನು ಅನುಭವಿಸ್ತಾ ಇರು. ಜೊತೆಗೆ ನನ್ನನ್ನೇ ನಿರಂತರವಾಗಿ 24 ಗಂಟೆ ನನ್ನನ್ನೇ ಧ್ಯಾನಿಸ್ತಾ ಇರು ಅಂತ. ಅಂದ್ರೆ ಪ್ರಾರಬ್ಧ ಕರ್ಮ ಆಗೋವರೆಗೂ ನೀನಿರು, ಆಮೇಲೆ ನಿನಗೆ ಮತ್ತೊಂದು ಜನ್ಮ ಇಲ್ಲ ಅನ್ನೋ ಮಾತನ್ನು ಹೇಳ್ದ. ಜೊತೆಗೆ ಹಿಂದಿನ ಶ್ಲೋಕದಲ್ಲಿ ಮನ್ವಂತರದವರೆಗೂ ನೀನಿರು ಅಂತ ಹೇಳ್ದ, ರಾಜ್ಯದ ಸುಖ ಇಲ್ಲ ಅನುಭವಿಸುವಂಥದ್ದು ಅನ್ನೋದು. ಈಗ ಇದೇ ನನ್ನ ಕೊನೆ ಜನ್ಮ ಅನ್ನೋ ಅಶ್ಯೂರಿಟಿ ನನಗೆ ಸಿಕ್ಕಾಗ, ನನ್ನಲ್ಲಿ ಒಳ್ಳೆಯ ಗುಣಗಳು ಅಂತ ಇದೆ, ಭಗವಂತನ ಭಕ್ತಿ ಅನ್ನೋದಿದೆ, ಅದನ್ನು ನಾನು ಎಲ್ಲ ಜನಸಾಮಾನ್ಯರಿಗೂ ತಲುಪಿಸ್ಬೇಕು ಅನ್ನುವಂತಹ ವಿಚಾರ ಇದ್ದಾಗ, ಭಗವಂತ ಎಷ್ಟು ಆಯಸ್ ಕೊಟ್ಟರು ಅದನ್ನು ನಾನು ಭಗವಂತನ ಕೀರ್ತನೆಗಳನ್ನ, ಭಗವಂತನ ಗುಣಗಳನ್ನ, ಲೀಲಾವತಾರಗಳನ್ನ ಕೀರ್ತನೆ ಮಾಡೋದಕ್ಕೇನೆ ಬಳಸ್ತೀನಿ. ಆ ಕಾರಣದಿಂದ ಅದೇನು ಮನ್ವಂತರದವರೆಗೂ ಇರೋದಕ್ಕೆ ಬಿಟ್ನಲ್ಲ, ಅದೋ ರೀತಿ ಒಂದು ರೀತಿ ಶಿಕ್ಷೆ ಏನು ಅಂತ ಗ್ರಹಿಸಬಾರದು. ಅವನಿಗೆ ಗೊತ್ತು ಇದು ಕೊನೆ ಮಾತು ಇದೆ ಅಂತ ಹೇಳ್ಬಿಟ್ಟ ಭಗವಂತ. ಪ್ರಾರಬ್ಧ ಇರೋವರೆಗೂ ಬಯಸ್ತೀವಿ, ಆಮೇಲೆ ಮತ್ತೆ ನೀನು ಹುಟ್ಟಬೇಕಾಗಿಲ್ಲ ಅಂತ ಇರೋ ಅಂತ ಸಂದರ್ಭದಲ್ಲಿ ನೀನು ಎಷ್ಟು ಹೆಚ್ಚು ಆಯಸ್ಸು ಸಿಗುತ್ತೋ ಅಷ್ಟು ಹೆಚ್ಚು ಪ್ರಚಾರ ಮಾಡ್ತೀಯಲ್ಲ, ಭಗವಂತನ ಗುಣಗಳನ್ನ, ವರ್ಣನೆಗಳನ್ನ, ಲೀಲಾವತಾರಗಳನ್ನ ಕೀರ್ತನೆ ಮಾಡ್ತೀಯಲ್ಲ. ಆ ಕಾರಣದಿಂದ ಮನ್ವಂತರವರೆಗೂ ಇರುವಂತಹ ಅವಕಾಶವನ್ನು ಕೊಟ್ಟಿದ್ದು. ಕೊಟ್ಟು ನೀನೇನ್ ಮಾಡ್ಬೇಕು ಅಂತ ಮುಂದಿನ ಸಾಲಲ್ಲಿ ಹೇಳ್ತಾರೆ, ಶ್ಲೋಕದಲ್ಲಿ ಹೇಳ್ತಾರೆ. ಭೋಗೇನ ಪುಣ್ಯಂ ಕುಶಲೇನ ಪಾಪಂ ಕಲೇವರಂ ಕಾಲಜವೇನ ಹಿತ್ವಾ ಕೀರ್ತಿಂ ವಿಶುದ್ಧಾಂ ಸುರಲೋಕ ಗೀತಾಂ ವಿತಾಯ ಮಾಮೇಶ್ಯಸಿ ಮುಕ್ತ ಬಂಧ. ಮನ್ವಂತರದವರೆಗೂ ಈ ಶರೀರವನ್ನು ಪಟ್ಕೊಂಡು ಪ್ರಾರಬ್ಧ ಕರ್ಮವನ್ನು ಭೋಗಿಸ್ತಾ ಏನ್ ಮಾಡ್ಬೇಕು? ಭೋಗೇನ ಪುಣ್ಯಂ, ನೀನು ಹಿಂದಿನ ಅನೇಕ ಜನ್ಮ ಜನ್ಮಾಂತರಗಳಲ್ಲಿ ಮಾಡಿರುವಂತಹ ಪುಣ್ಯವನ್ನ ಭೋಗಿಸಿ ಕಡಿಮೆ ಮಾಡಿಕೊಳ್ಳೋದು. ಕುಶಲೇನ ಪಾಪಂ, ಕುಶಲ ಕರ್ಮ ಅಂದ್ರೆ ಇಲ್ಲಿ ನಿಷ್ಕಾಮ ಕರ್ಮ ಅನ್ನೋ ಅರ್ಥ ವ್ಯಾಖ್ಯಾನದಲ್ಲಿ ಬರೆದಿದ್ದಾರೆ. ಕುಶಲ ಅಂತಂದ್ರೆ ಕಾಮರಹಿತವಾಗಿರುವಂತಹ ಕರ್ಮ ಅನ್ನೋದ್ರಲ್ಲಿ. ನಿಷ್ಕಾಮ ಕರ್ಮಗಳನ್ನು ಮಾಡ್ತಾ ನಿನ್ನ ಹಿಂದಿನ ಅನೇಕ ಜನ್ಮಗಳಲ್ಲಿ ಮಾಡಿರುವಂತಹ ಪಾಪಗಳನ್ನ ಕಡಿಮೆ ಮಾಡಿಕೊಳ್ತಾ, ಕಲೇವರಂ ಕಾಲ ಜವೇನ, ಕಾಲದ ಗತಿಯ ಮೂಲಕ ಈ ನಿನ್ನ ಶರೀರವನ್ನು ಕ್ಷೀಣಿಸಿಕೊಳ್ಳುತ್ತಾ, ಜೊತೆಗೆ ಆಮೇಲೆ ಕಾಲ ಮುಗಿದ ಮೇಲೆ ಈ ಶರೀರವನ್ನ ಬಿಟ್ಟು, ಕಲೇವರಂ ಹಿತ್ವಾ, ಶರೀರವನ್ನು ಬಿಟ್ಟು, ಕೀರ್ತಿಂ ವಿಶುದ್ಧಾಂ ಸುರಲೋಕ ಗೀತಾಂ ವಿತಾಯ, ದೇವತೆಗಳೇ ಹೊಗಳುವಂತಹ ವಿಶುದ್ಧವಾಗಿರುವಂತಹ ಕೀರ್ತಿಯನ್ನ ನೀನು ವಿತಾಯ ಹೊಂದಿ ಪಡೆದುಕೊಂಡು, ಮಾಮೇಶ್ಯಸಿ, ನನ್ನನ್ನೇ ಬಂದು ತಲುಪುತ್ತೀಯ, ನನ್ನನ್ನೇ ಪಡೆದುಕೊಳ್ತೀಯ. ಹಾಗೆ ಮುಕ್ತ ಬಂಧ, ಈ ಎಲ್ಲಾ ಸಂಸಾರ ಬಂಧ ಅನ್ನೋದನ್ನ ಕಳೆದುಕೊಂಡು ಮತ್ತೆ ನೀನು ನನ್ನಲ್ಲೇ ಬಂದು ಸೇರ್ತೀಯ ಅನ್ನುವಂತ ಮಾತನ್ನು ಹೇಳ್ತ. ಇದು ನಿಜವಾಗಲೂ ಪ್ರಹ್ಲಾದನು ಪಡೆದುಕೊಂಡಿರುವಂತಹ ಫಲ. ಇವಾಗಲೇ ಅಶ್ಯೂರ್ಡ್, ನಂತರ ನಾನು ಈ ಶರೀರ ಮುಗಿದ ತಕ್ಷಣ ನಾನು ಇದರಲ್ಲೇ ಭಗವಂತನಲ್ಲೇ ಒಂದಾಗೋದು ಅನ್ನೋಂಥ ಅಶ್ಯೂರ್ಡ್. ಆದ್ರಿಂದಲೇ ನಾನು ನೋಡ್ತೀವಿ ಮುಂದೆ ವಾಮನಾವತಾರ ಕಾಲದಲ್ಲಿಯೂ ಕೂಡ ಬಲಿ ಈ ಪ್ರಹ್ಲಾದನನ್ನ ನೆನಪಿಸಿಕೊಂಡು, ಹಾಗೆ ನೋಡಿದ್ರೆ ಪ್ರಹ್ಲಾದನ ಮೊಮ್ಮಗನ ಮಗ ಆಗ್ಬೇಕು ಬಲಿ. ಅವನನ್ನು ನೆನಪಿಸಿಕೊಂಡು ರಾಜ್ಯಾಡಳಿತ ಹೇಗೆ ಮಾಡಬೇಕು ಅನ್ನೋ ರೀತಿಯಲ್ಲಿ ಪ್ರಹ್ಲಾದನನ್ನ ಕರೆಸ್ಕೊಂಡು ಉಪದೇಶ ಪಡ್ಕೊಳ್ತಾರೆ. ಮುಂದೆ ಆ ವಾಮನಾವತಾರದ ಕಥೆಯಲ್ಲಿ ನಾವು ನೋಡ್ತೇವೆ. ಅಲ್ಲಿವರೆಗೂ ಈ ಪ್ರಹ್ಲಾದ ಇರ್ತಾನೆ ಅಂತ ಆಗುತ್ತೆ, ಮನ್ವಂತರ ಆಗೋವರೆಗೂ ಅಂತ ಇದೇ ಇಲ್ಲ ಭಗವಂತನ ಮಾತಿನಿಂದ. ಆದ್ರೂ ಆ ಎಲ್ಲಾ ಸಂದರ್ಭದಲ್ಲಿ ಅವನು ಧರ್ಮ ಮಾರ್ಗವನ್ನೇ ಉಪದೇಶ ಮಾಡ್ತಾನೆ. ಜೊತೆಗೆ ತಾನು ಯಾವತ್ತಿಗೂ ಭಗವಂತನಲ್ಲಿಯೇನೆ ಮನಸ್ಸನ್ನು ನೆಲೆಯಲ್ಲಿಟ್ಟಿರುತ್ತಾನೆ. ಈ ಪ್ರಕಾರವಾಗಿ ಸಾಕ್ಷಾತ್ ಬಹಳ ಭಾಗವತೋತ್ತಮನು, ಪರಮ ಭಕ್ತನು ಆಗಿರುವಂತಹ ಪ್ರಹ್ಲಾದನ ಈ ಕಥೆಯನ್ನ, ಪ್ರಹ್ಲಾದನ ರಕ್ಷಣೆಗೋಸ್ಕರ ಬಂದಿರುವಂತಹ ಈ ಭಗವಂತನ ನೃಸಿಂಹಾವತಾರದ ಕಥೆಯನ್ನ ಯಾರಾದರೂ ಪ್ರತಿನಿತ್ಯ ಪಾರಾಯಣ ಮಾಡ್ತಾರೆಯೋ, ಕೇಳ್ತಾರೆಯೋ, ಅವರಿಗೆ ಮೃತ್ಯು ಸಾಕ್ಷಾತ್ ಎದುರುಗಡೆ ಬಂದ್ರೂನುವೆ ಭಯ ಅನ್ನೋದು ಒಂದು ಸುತರಾಮಾಗೋದಿಲ್ಲ ಅನ್ನುವ ಫಲಶ್ರುತಿಯನ್ನು ಈ ಕಥೆಯಲ್ಲಿ, ಈ ಅಧ್ಯಾಯದಲ್ಲಿ ಹೇಳಿರ್ತಾರೆ. ಇದು ನೃಸಿಂಹಾವತಾರದ ಕಥೆಯನ್ನು ನಾವು ಕೇಳುವುದರಿಂದ, ನೆನಪಿಸಿಕೊಳ್ಳುವುದರಿಂದ ಉಂಟಾಗುವಂತಹ ಫಲ. ಆದ್ರಿಂದ ಈ ಭಗವಂತನ ಲೀಲಾವತಾರಗಳನ್ನ ಕೇಳಿ ಅದರ ಒಳಗಡೆ ಇರುವಂತಹ ಸಂದೇಶಗಳನ್ನ ಗ್ರಹಿಸಿ ನಮ್ಮ ಈ ಜೀವನ ಮತ್ತು ಈ ಸತ್ಸಂಗ ಹೆಚ್ಚು ಹೆಚ್ಚು ಸಾಧನಾ ಪಥದಲ್ಲಿ
ಹೋಗೋದಕ್ಕೆ ಪ್ರೇರಣೆ ಕೊಡ್ತು, ಅನುಕೂಲ ಮಾಡ್ತಾ ಇದೆ ಅಂದ್ರೆ ಆವಾಗ ನಮ್ಮ ಸತ್ಸಂಗ ಸಾರ್ಥಕ ಎನ್ನುವಂತಹ ಭಾವನೆಯಿಂದ ಇವತ್ತಿನ ಈ ನರಸಿಂಹಾವತಾರದ ಕಥಾಭಾಗವನ್ನ ತಮ್ಮೆಲ್ಲರ ಹೃದಯ ಕಮಲದಲ್ಲಿರುವಂತಹ ಪರಮಾತ್ಮನಲ್ಲಿ ಅರ್ಪಿಸಿ ವಾಣಿಗೆ ವಿರಾಮವನ್ನು ನೀಡುತ್ತೇವೆ. ತಚ್ಚತ್ ಶ್ರೀ ಕೃಷ್ಣಾರ್ಪಣಮಸ್ತು. ಧನ್ಯವಾದ ಎಲ್ರಿಗೂ ನಮಸ್ಕಾರ. ಗುರುಗಳೇ. ಧನ್ಯವಾದ. ಶುಭರಾತ್ರಿ. ಧನ್ಯವಾದ ಗುರುಗಳೇ, ಗುರುಗಳೇ. ಇದು ನಮಸ್ಕಾರ. ಪ್ರಹ್ಲಾದಂದು ಇದು ತತ್ವ ಏನಿದೆ ಅದು